ರೈನ್ಬೋ ಸುದ್ದಿ ಮುಖ್ಯಾಂಶಗಳು. ಸಂವಿಧಾನ ಬದಲಾವಣೆ ಕುರಿತು ತಾವು ನೀಡಿರುವ ಹೇಳಿಕೆಗೆ ಕ್ಷಮೆ ಯಾಚಿಸುವುದಾಗಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಲೋಕಸಭೆಯಲ್ಲಿ ಇಂದು ಹೇಳಿದ್ದಾರೆ. ಕುವೆಂಪು ಜನ್ಮದಿನದ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನಲ್ಲಿ ಕುವೆಂಪು ಸಾಹಿತ್ಯ ಸಂವಾದ ಸಮಾವೇಶ ನಡೆಯಲಿದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಗೆ 50 ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೀಗ ಬಂದ ಸುದ್ದಿ. ಬೆಂಗಳೂರಿನ ಹೊರವಲಯದ ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪಘಾತವೊಂದು ಸಂಭವಿಸಿದೆ. ಅಲ್ಲೆಲ್ಲ ಕ್ಲಿಯರ್ ಮಾಡಿಸಿ. ಅಲ್ಲ ಸರ್, ಸಾಹೇಬ್ರು ರೂರಲ್ಲಿಲ್ಲ ಸರ್, ನಾವೇ ಬಂದಿದ್ದೀವಿ ಸರ್ ಸ್ಪಾಟ್ಗೆ. ಹೌದು ಸರ್. ಸರಿ ಸರ್, ಓಕೆ ಸರ್, ಆಯಿತು ಸರ್. ಇವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗು, ಜನ ಸೇರ್ತಾ ಇದ್ದಾರೆ, ಗಲಾಟೆ ಆಗ್ಬೋದು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನೋ ನೀನ್ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿಮ್ಮ ತಂದೆ ಅವರು? ಸರ್ ಇವತ್ತು ಕಾಲೇಜಿಗೆ ರಜಾ, ಅವ್ರಿಗೆ ರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ, ಆಮೇಲೆ ಬರ್ತಾರೆ ಸರ್. ಗುಡ್. ಏನು ಓದ್ತಾ ಇದೆಯಾ? ಸರ್ BCom ಫಸ್ಟ್ ಇಯರ್ ಓದ್ತಿದ್ದೀನಿ ಸರ್. ಚೆನ್ನಾಗಿ ಓದಿ, ನಿಮ್ಮ ತಂದೆಯವ್ರು ಭಾರ ಕಡಿಮೆ ಮಾಡು. ಓಕೆ ಸರ್, ಖಂಡಿತ ಮಾಡ್ತೀನಿ ಸರ್. ಬರ್ತೀನಿ ಸರ್. ಸರ್ ಟೀ. ಸರ್ ಟೀ. ನಮಸ್ತೆ ಸರ್. ಹಾ ನಮಸ್ತೆ, ಕೂತ್ಕೊಳ್ಳಿ. ಹಾ ಹೇಳಿ. ನನ್ನ ಹೆಸರು ರಾಘವೇಂದ್ರ ನಾಯಕ್. ಓಕೆ. ಬಿಸ್ನೆಸ್ ಮನ್ ಕೇಶವಮೂರ್ತಿ ಅವ್ರ PA. ಇವರು ನನ್ನ ಸ್ನೇಹಿತರು ಸದಾಶಿವ ಅಂತ.
ಹೇಳಿ ಏನಾಗ್ಬೇಕಿತ್ತು? ಅದೇ ಸರ್, ನಿನ್ನೆ ಅದು ಆಕ್ಸಿಡೆಂಟ್ ಬಗ್ಗೆ ಮಾತಾಡೋಕೆ ಬಂದಿದ್ದು. ಅವರು ನಮ್ಮ ಬಾಸ್ ಮಗ. ಓಕೆ, ಹೇಳಿ. ಏನಿಲ್ಲ ಸರ್, ನಮ್ಮ ಬಾಸಿಗೆ ಒಬ್ಬನೇ ಮಗ. ಅವ್ರ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದಾರೆ. ನೀವೇನಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಫೈಲ್ ಮಾಡಿದ್ರೆ ಅವ್ರ ಭವಿಷ್ಯ, ನಮ್ಮ ಬಾಸ್ ಪ್ರೆಸ್ಟೀಜು, ಅವ್ರು ಕಟ್ಟಿರೋ ಕನಸುಗಳೆಲ್ಲ ಹಾಳಾಗತ್ತೆ. ಅದಕ್ಕೆ ನೀವೇನಾದರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮನ್ಸು ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಬದಲು ಬ್ರೇಕ್ ಫೇಲ್ ಅಂತ ಕೇಸ್ ಫೈಲ್ ಮಾಡಿದ್ರೆ ನಮ್ಮ ಬಾಸ್ಗೂ ಖುಷಿ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಯಾವ ಥರ ಹೆಲ್ಪು? ನಿಮಗೆ ಗೊತ್ತಲ್ಲ ಸರ್, ನಮ್ಮ ಬಾಸ್ಗೆ ಗೌರ್ಮೆಂಟಲ್ಲಿ ಎಷ್ಟು ಒಳ್ಳೆ ನೇಮ್ ಇದೆ ಅಂತ. ನಿಮ್ಗೇನು ಕೆಲಸ ಆಗಬೇಕಾದ್ರೂ ಹೇಳಿ, ನಾನು ಮಾಡಿಸ್ಕೊಡ್ತೀನಿ. ಓಕೆ, ನಿಮಗೆ ಆ ಸತ್ತಿರೋ ಫ್ಯಾಮಿಲಿಗಳ ಬಗ್ಗೆ ಏನು ಅನ್ನಿಸ್ತಿಲ್ವಾ? ಅಯ್ಯೋ, ನಮಗೂ ಫೀಲ್ ಆಗುತ್ತೆ ಸರ್. ದೇವ್ರವ್ರ ಹಣೆಯಲ್ಲಿ ಬರೆದಿದ್ದೆ ಅಷ್ಟು, ಅದನ್ನು ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸರ್. ಜಗತ್ನಲ್ಲಿ ದಿನ ಈ ರೀತಿ ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಅದೇ ಥರ ಅವರು ಸರ್. ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ ಸರ್? ಹೌದು, ತಲೆ ಕೆಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರವ್ರ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದಾದ್ರೆ, ಹಾಗೇನೆ ಇವ್ರ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಅದಾಗ್ಲೇಬೇಕಲ್ವಾ? ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಿದ್ದೀರಾ? ಬಡವ್ರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ ಅಂದ್ಮೇಲೆ ಶ್ರೀಮಂತರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗ್ಬೇಕಲ್ವಾ ಮಿಸ್ಟರ್ ರಾಘವೇಂದ್ರ ನಾಯಕ್? ನಾಯಕ್? ಯಾಕೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಹಣೆ ಬರ ಚೇಂಜ್ ಮಾಡೋದಕ್ಕೆ ಬಂದಿದ್ದೀರಾ? ನಮ್ ದೇಶದಲ್ಲಿ ಇವೆಲ್ಲ ಮಾಮೂಲಿ, ಅದಕ್ಕೆ ನೀವು ಬಂದಿದ್ದೀರಾ. ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು 2 ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಿಮ್ಮನೆ ಬರ ಚೇಂಜ್ ಆಗುತ್ತೆ. ಅದು ಹಾಗಲ್ಲ ಸರ್. ಗೆಟ್ ಔಟ್ ಐಸೆ. ಬ್ರೇಕ್ ಫೇಲ್ ಅಂತ ಕೇಸ್ ಹಾಕ್ತಕ್ಕಂತೆ ಇವ್ರು ಏನೋ ಹೆಲ್ಪ್ ಮಾಡ್ತಾರಂತೆ. ಬೈ ಫುಟ್ ಗೆಟ್ ಔಟ್. ಇಂಥ ನನ್ನ ಮಕ್ಕಳಿಂದಾನೆ ಪೊಲೀಸವ್ರ ಮಾನ ಮರ್ಯಾದೆ 3 ಕಾಸಿಗೆ ರಾಜಾಗ್ತಾ ಇರೋದು. ಹಲೋ ಸರ್, SI ಅವ್ರ ಹತ್ರ ಮಾತಾಡಿದೆ. ಅವರು ಒಪ್ಕೋತಾ ಇಲ್ಲ ಸರ್. ಫುಲ್ ಸ್ಟ್ರಾಂಗ್ ಡಿಸಿಷನಲ್ಲಿದ್ದಾರೆ ಅವರು. ಸರ್, ನಾನು ಅದೇ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವ್ರು ನಮಗೆ ವಾಪಸ್ ಕೇಳಿದ್ರು, ಶ್ರೀಮಂತರಿಗೆ ಮಾತ್ರ ಬದುಕೋ ಅಧಿಕಾರ ಇದೆಯಾ, ಬಡವರಿಗೆ ಬದುಕೋ ಅಧಿಕಾರನೇ ಇಲ್ವಾ ಅಂತ. ನನಗೇನು ಹೇಳಲಿಕ್ಕಾಗಲಿಲ್ಲ. ಸ್ವಲ್ಪ ಗರಂ ಆಗಿನೇ ಹೇಳಿ ಹೊರಗೆ ಕಳಿಸಿದ್ರು ಸರ್. ಹೌದು ಸರ್. ಹಾಂ, ಆಯಿತು ಸರ್, ನಾನು ವೆಯ್ಟ್ ಮಾಡ್ತೀನಿ. ತಪ್ಪಾಯ್ತಾರ, ನಂಗೆ ಸಂಶಯ. ಹೇಳು, ಎಷ್ಟೋ ದುಡ್ಡು ತಿಂದೆ? ಕೊಟ್ಟೋರು ಪೊಲೀಸ್ನವರ ಇಲ್ಲ ನಾರ್ಕೋಟಿಕ್ಸ? ಹೇಳು. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ, ನಿಮ್ಮಂಥವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸರ್. ಹಾಗೇನಿಲ್ಲ ಸರ್, ನಿಮ್ಮಿಂದ ತಾನೇ ಇವತ್ತು ನಮ್ಮ ಫ್ಯಾಮಿಲಿ ಇಷ್ಟೊಂದು ಖುಷಿಯಾಗಿರೋದು. ಓಹ್, ಅದು ನಾನು ನಿಮಗೆ ಖಂಡಿತ ಮಾಡ್ತೇನೆ ಸರ್. ಇದರಿಂದ ನಿಮ್ಮ ಋಣನಾದರೂ ಕಡಿಮೆ ಆಗತ್ತೆ. ಆಯಿತು ಸರ್, ಖಂಡಿತ ಮಾಡ್ತೀನಿ. ಈಗ ನಾನೇ ಸ್ಟೇಷನ್ಗೆ ಹೋಗಿ ನನ್ನ ಮಗನ ಹತ್ರ ಮಾತಾಡಿ ನಿಮಗೆ ಕಾಲ್ ಮಾಡಿಸ್ತೇನೆ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಸರ್? ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ವಿನಯ್. ವಿನಯ್ ಸರ್. ಸಾಹೇಬ್ರಲ್ಲಿ? ಸರ್, ಅವರು ಹೊರಗಡೆ ಹೋಗಿದ್ದಾರೆ. ವಿನಯ್, ಸೆಲ್ ಓಪನ್ ಮಾಡಿ, ಹುಡುಗರು ರಿಪೋರ್ಟ್ ತಗೊಳ್ಳೋಣ. ಓಕೆ ಸರ್. ಏನೋ ಮಾಡ್ತಾ ಇದ್ದೀರಾ? ಬನ್ರಿ ಹೊರಗಡೆ. ನಿನ್ನ ಹೆಸರು? ರಘುನಾಥ್ ಸರ್. ವಯಸ್ಸು? 26 ಸರ್. ನಿಮ್ಮ ತಂದೆ ಹೆಸರು? ರಮೇಶ್ ಸರ್. ಅರುಣ್ ಸರ್. ವಯಸ್ಸು? 25. ನಿಮ್ಮ ತಂದೆ ಹೆಸರು? ಕೃಷ್ಣಪ್ಪ ಸರ್. ನಿನ್ನ ಹೆಸರು? ಬಾಬ್. ಆ ಬಾಬ್ ಸರ್. ಲಾಫಿಂಗ್ ಬುದ್ಧ ಇದ್ದಂಗಿದೆಯಾ, ಬಾಬಾ ಅಂತ ಹೆಸರು ಇಟ್ಕೊಂಡಿದೀಯಾ? ವಯಸ್ಸೆಷ್ಟು? 25.
ನಿಮ್ಮ ಅಪ್ಪನ ಹೆಸರೇನು? ಮೈಕಲ್. ನಿನ್ನ ಹೆಸರು? ಶಂಕರ್ ಮೂರ್ತಿ. ವಯಸ್ಸು? 27. ನಿಮ್ಮ ತಂದೆ ಹೆಸರು? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಕೇಶವಮೂರ್ತಿ. ಕೇಶವಮೂರ್ತಿ ಅವ್ರ ಮಗನ ನೀನು? ಒಳ್ಳೆ ಕೆಲಸ ಮಾಡ್ತೀರ ಬಿಡ್ರಿ. ನಿನ್ನ ಹೆಸರು? ವಿಜಯ್ ಸರ್. ವಿಜಯ್. ವಿಜಯ್ ಸರ್. ಒಂದ್ಸಾರಿ ಹೇಳೋ, ಹೆಸರು ಹೇಳ್ತೀಯ? ವಯಸ್ಸು? 26 ಸರ್. ನಿಮ್ಮ ತಂದೆ ಹೆಸರು? ರಂಗನಾಥ್ ಸರ್. ನಡೀರಿ ಒಳಗಡೆ ಹೋಗಿ. ವಿನಯ್ ಒಳಗಡೆ ಕಳಿಸಿ. ಹಾ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಂಜು. ನೆನ್ನೆ ಎಲ್ಲ ಕೆಲಸ ನೀಟಾಗಿ ಮಾಡ್ಕೊಂಡ್ ಬಂದಿದ್ದೀರಾ? ಥ್ಯಾಂಕ್ ಯು ಸರ್. ರಿಪೋರ್ಟ್ ರೆಡಿನಾ? ಹಾಂ ರೆಡಿ ಸರ್. ತಗೊಂಡ್ ಬನ್ನಿ. ಹೇಳಿ. ಒಂದ್ ನಿಮಿಷ. ಕುಮಾರ್ ಸರ್. ಆಚೆ ಇಬ್ರು ನಿಂತಿದ್ದಾರೆ, ಅವ್ರನ್ನ ಒಳಗ್ ಕರೀರಿ. ಸರಿ ಸರ್. ನಮಸ್ತೆ. ಕುತ್ಕೊಳ್ರಿ. ಈಗ ಹೇಳಿ ಮಂಜು. ಒಂದು 5-6 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಬ್ಬರಿಗೆ ಕಾಲು ಕಟ್ಟಾಗಿದೆ. 4 ಜನ ಡೆತ್ ಆಗಿದ್ದಾರೆ ಸರ್. ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಸರ್. It's a steady half century. But after that he's had to contend with the Bruno and the element. ರೀ ರೀ ತುಳಸಿ ತುಳಸಿ ಪ್ಲೀಸ್ ಎಲ್ಲಿದ್ದೀರಾ? ತುಳಸಿ ಆಟ ಆಡಿಸ್ಬೇಡಿ ಪ್ಲೀಸ್, ಬಂದ್ಬಿಡಿ. ರೀ ನಿಮ್ಗೂ ತಿಳಿಯಲ್ವಾ? ಅವಳ ಜೊತೆ ಸೇರಿ ನೀವು ನನ್ಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಹಾಗಲ್ಲ ಕಣೆ, ಮಗಳೇ ಹೇಳಿದ್ದು. ಸಾರಿ. ಸಾರಿ ಅಮ್ಮ, ಅಪ್ಪು ನಾನೇ ಹೇಳಿದ್ದು. ಅವಳು ಚಿಕ್ಕೋಳು, ನಿಮಗ್ ತಿಳಿಯಲ್ವಾ? ಅಮ್ಮ ನಾನು ಇವಾಗ ಸಾರಿ ಕೇಳ್ದೆ ತಾನೆ, ಆಯ್ತು ಇವಾಗ ಗೆದ್ದೋಳಿ. ಅಪ್ಪ ಮಗಳದು ಜಾಸ್ತಿ ಆಯ್ತು. ಇವತ್ತು ಅಡಿಗೆ ಮಾಡದೆ ಉಪವಾಸ ಮಲಗಿಸಿದ್ರೆ ಆಗ ಗೊತ್ತಾಗತ್ತೆ. ಆಯ್ತು ಡಾರ್ಲಿಂಗ್, ನೀನು ಇವತ್ತು ಆರಾಮಾಗಿ ಕೂತ್ಕೋ. ನಿಮ್ಮಿಬ್ರಿಗೂ ನಾನೇ ಅಡಿಗೆ ಮಾಡಿ ಹಾಕ್ತೀನಿ. ಅಯ್ಯೋ ಡ್ಯಾಡಿ, ಅಮ್ಮಂಗೆ ಎದ್ರುಕೊಂಡು ನೀವೇ ಅಡ್ಗೆ ಮಾಡೋ ತರ ಆಯ್ತಲ್ ಡ್ಯಾಡಿ. ಏನ್ ಡ್ಯಾಡಿ ಇದು? ಪರವಾಗಿಲ್ಲ ಮಗಳೇ, ಅಮ್ಮ ನಮ್ಮಿಬ್ರಿಗೂ ದಿನಾ ಅಡ್ಗೆ ಮಾಡಿ ಹಾಕ್ತಿತ್ತಲ್ವಾ. ಇವತ್ತೊಂದಿನ ನಾನು ಅಡ್ಗೆ ಮಾಡಿದ್ರೆ ಏನೂ ಆಗಲ್ಲ ಡ್ಯಾಡಿ. ಆದ್ರೂ ಮಗಳೇ, ಅಂತ ಭೀಮಸೇನ ನಳಮಹಾರಾಜರೇ ಅಡಿಗೆ ಮಾಡಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಅಣ್ಣವರು ಹಾಲು ಜೇನು ಸಿನಿಮಾದಲ್ಲಿ ಸಾಂಗ್ ಆಡ್ತಾ ಅಡಿಗೆ ಮಾಡಿ ಎಂಟಿಗೆ ಬಡಿಸಿದ್ದಾರೆ ಗೊತ್ತಾ? ಹೌದಾ ಡ್ಯಾಡಿ? ರಿಯಲಿ? ಹೌದು ಮಗಳೇ. ಅಣ್ಣ ಅವ್ರು ಹೇಳಿದ್ದಾರೆ ಅಂದ್ರೆ ನೋ ಪ್ರಾಬ್ಲಮ್ ಡ್ಯಾಡಿ. ನೀವು ಕಿಚನ್ಗೆ ಹೋಗಿ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಯಾಕೆ? ಸಡನ್ ಆಗಿ ಯಾರು ಬಂದು ಡ್ಯಾಡಿ ಅಡ್ಗೆ ಮಾಡೋ ನೋಡಿದ್ರೆ ಅಮ್ಮವ್ರ ಡ್ಯಾನ್ಸ್ ಅಲ್ವಾ? ಸೂಪರ್ ಮಗಳೇ, ತಂದೆಗೆ ತಕ್ಕ ಮಗಳು. ಸರಿ ಸರಿ, ಇವಾಗ ಹೋಗಿ ಅಡ್ಗೆ ಮಾಡಿ. ಎಸ್ ಬಾಸ್. ಇದಕ್ಕೇನ್ ಕಡಿಮೆ
ನಡಿ ಮಗಳೇ, ನೀನು ಹೋಗಿ ಡೋರ್ ಕ್ಲೋಸ್ ಮಾಡು, ಅಡುಗೆ ಮಾಡೋಣ. ಅಕ್ಕ, ಅಪ್ಪ ಬಂದ್ರು, ಕುಡಿಯೋದಕ್ ನೀರ್ ಕೊಡೆ. ಬಂದೆ. ಅಪ್ಪ ಟೀ ಮಾಡ್ಲಾ? ಸರಿ ಅಪ್ಪ. ಯಾಕಪ್ಪ ಲೇಟು? ಕರೆಂಟ್ ಬಿಲ್ ಕಟ್ಟೋಣ ಅಂತ ಹೋಗಿದ್ನಮ್ಮ, ಅಲ್ಲಿ ನೋಡಿದ್ರೆ ಫುಲ್ ಕ್ಯೂ, ಅದಕ್ಕೆ ಲೇಟ್ ಆಯ್ತು. ಸೇನೋ. ಓ ರಮೇಶ್ ಅಣ್ಣ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಮ್ಮ ತಂದೆ ಮಗಳು ಒಟ್ಟಿಗೆ ಕೂತ್ಕೊಂಡು ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಏನಿಲ್ಲ ಅಂಕಲ್, ನಮ್ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಇದ್ದಾರೆ, ನೋಡಕ್ ತುಂಬಾ ಬ್ಯೂಟಿಫುಲ್. ಅವ್ರಿಗೂ ಇನ್ನು ಮದ್ವೆ ಆಗಿಲ್ಲ. ಅಪ್ಪ ಹೂ ಅಂದ್ರೆ ಮದ್ವೆ ಮಾಡಿಸ್ಬಿಡೋಣ ಅಂತ. ನೀವಾದ್ರೂ ಸ್ವಲ್ಪ ಹೇಳಿ ಅಂಕಲ್. ಯಾಕೋ ಸೇನೋ ಬೇಡ ಅಂತೀಯ? ಮಾಡ್ಕೊಳೋ. ಸುಮ್ನಿರಣ, ಅವಳು ಮಾತು ಕೇಳಿ ನೀವು ತಮಾಷೆ ಮಾಡ್ತಿರಲ್ಲ. ಮೊಮ್ಮಕ್ಳು ಕಾಣೋ ವಯಸ್ಸಲ್ಲಿ ಮದುವೆ ಅಂತೆ. ಮತ್ತೆ ಇನ್ನೇನಣ್ಣ ಸಮಾಚಾರ? ನಂದೇನಾಯ್ತಪ್ಪ, ಎಲ್ಲ ನೀನೇ ಹೇಳ್ಬೇಕು. ನಂದೇನಣ್ಣ, ಇವಳನ್ನ ಚೆನ್ನಾಗಿ ಓದಿಸ್ಬೇಕು, ದೊಡ್ಡ ಮಗಳಿಗೆ ಒಳ್ಳೆ ಮನೆ ನೋಡಿ ಮದುವೆ ಮಾಡ್ಬೇಕು. ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ದೀಯಾ? ಹಾ ಅಂಕಲ್. ನಮ್ ಸೀನನ್ ಮಕ್ಕಳು ಅಂದ್ಮೇಲೆ ಚೆನ್ನಾಗಿದ್ದೇ ಇರ್ತೀರಿ. ಸೀನೋ, ಒಂದ್ ವಿಷಯ, ನಿನ್ನ ಮಗಳಿಗೆ ತಕ್ಕನಾದ ಹುಡುಗ ಬಿದ್ದಾನೆ. ನೀನ್ ಹೂ ಅಂದ್ರೆ ಬರ ಕೇಳ್ತೀನಿ ನೋಡು. ಅಯ್ಯೋ ಹೇಳಿ ಅಣ್ಣ, ನೀವು ನೋಡಿರೋ ಹುಡುಗ ಅಂದ್ರೆ ಅವನು ಒಳ್ಳೆಯವನೇ ಆಗಿರ್ತಾನೆ. ನಮ್ ದೂರದ ರಿಲೇಷನ್ನು, ಒಳ್ಳೆ ಹುಡುಗ, ಒಳ್ಳೆ ಮನೆತನ, ನಿನ್ನ ಮಗಳಿಗೆ ಮಾಡ್ಸಿ ಜೋಡಿ. ನೀನೇನ್ ಹೇಳ್ತೀಯಮ್ಮ ಖುಷಿ? ಅಂಕಲ್, ಅವಳನ್ನೇನ್ ಕೇಳ್ತೀರಾ? ನೀವ್ ಹೇಳ್ತಿರೋದ್ ನೋಡಿದ್ರೆ ಹುಡ್ಗ ಸೂಪರ್ ಆಗಿದ್ದಾನೆ ಅನ್ಸುತ್ತೆ. ಬರೋದಕ್ಕೆ ಹೇಳಿ. ಅವಳು ಎಸ್ ಅಂದ್ರೆ ಓಕೆ, ನೋ ಅಂದ್ರೆ ನಂಗೂ ಈ ಓದೆಲ್ಲ ಸಾಕಾಗೋಗಿದೆ, ನಾನೇ ಮದ್ವೆ ಆಗಿ ಒಂದೇ ವರ್ಷದಲ್ಲಿ ಅಪ್ಪನ ಅಜ್ಜ ಮಾಡೋಣ ಅಂತ. ಏನಂತ್ಯಪ್ಪ? ಸುಮ್ನಿರ ತರ್ಲೆ. ಇದೇ ಆಯ್ತು ನಿಂದು. ಒಳ್ಳೆ ಹುಡುಗಿ. ಏನಮ್ಮ ಖುಷಿ, ಬರ ಕೇಳಲಾ? ಆಯ್ತು ಹೇಳಿ ಅಪ್ಪ. ರಮೇಶಣ್ಣ, ನಾಡಿದ್ ಬರ ಕೇಳಿ, ನಾಳೆನೆ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ. ಸರಿ ಸೀನೋ, ನಾನಿನ್ ಬರ್ತೀನಿ. ಸರಿ ಅಣ್ಣ. ಬಾಯ್. ಬಾಯ್ ಅಂಕಲ್. ಖುಷಿ, ಬರ್ತೀನಮ್ಮ. ಸರಿ ಅಂಕಲ್. ಸರು 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 ಡಾರ್ಲಿಂಗ್, ಏನಾಯ್ತು ಮಗ್ನೆ? ನನಗೆ ಕೆಲಸ ಸಿಕ್ತಮ್ಮ. ಒಳ್ಳೇದಾಯ್ತು ಬಿಡಪ್ಪ, ಕೊನೆಗೂ ಆ ಭಗವಂತ ನಮ್ಮನ್ನ ಕೈ ಬಿಡ್ಲಿಲ್ಲ. ನೀನ್ ಕಷ್ಟಪಟ್ಟು ಓದಿದ್ದಕ್ಕೆ ಆ ಭಗವಂತ ಒಳ್ಳೆ ಪ್ರತಿಫಲನೇ ಕೊಟ್ಟ. ತುಂಬಾ ಸಂತೋಷ ಆಗ್ತಿದೆ ಮಗ್ನೆ. ಕಷ್ಟಪಟ್ಟಿದ್ದು ನೀನಮ್ಮ. ನೀನು ಕಷ್ಟಪಟ್ಟು ನನ್ನ ಓದಿಸಿಲ್ಲ ಅಂದಿದ್ರೆ ನಾನು ಎಜುಕೇಟೆಡ್ ಆಗ್ತಿರ್ಲಿಲ್ಲ. ಅಪ್ಪ ಸತ್ ಮೇಲೆ ನೀನು ನನ್ನನ್ನು ಯಾವುದಾದ್ರೂ ಕೆಲಸ ಕಳಿಸ್ಬೋದಿತ್ತು, ಆದ್ರೆ ನೀನು ಹಾಗೆ ಮಾಡಲಿಲ್ಲ ಅಮ್ಮ. ಆಯ್ತು ಬಿಡು ಮಗ್ನೆ. ಹೌದು, ನಿನ್ನ ಆಫೀಸಲ್ಲಿ? ಇಲ್ಲಿ ಅಮ್ಮ, ಬಿಡದಿ ಹತ್ರ. ಬಿಡದಿ ಹತ್ರನಾ? ಸರೋ, ನನ್ನ ಸಂಬಳ ಎಷ್ಟು ಗೊತ್ತಾ? ಎಷ್ಟು ಮಗ್ನೆ? 50,000ನಮ್ಮ. 50,000ನಾ? ಒಳ್ಳೇದಾಗ್ಲಿ ಅಪ್ಪ. ನಿನಗ್ ಕೆಲ್ಸ ಸಿಕ್ಕಿದ್ರೆ ನಮ್ಮ ಮನೆ ದೇವರಿಗೆ 101 ಈಡ್ಗಾಯಿ ಹೊಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. 101 1,001 ಹೊಡೆಯೋಣ ಬಿಡು. ಸರಿಯಪ್ಪ, ಆಯ್ತು. ಸರೋ,
ಇನ್ಮೇಲೆ ನೀನ್ ಯಾರ ಮನೆ ಕೆಲ್ಸಕ್ಕೆ ಹೋಗ್ಬೇಡ, ರಾಣಿ ತರ ಮನೇಲಿ ಆರಾಮಾಗಿರು. ನಾನ್ ದುಡಿತೀನಿ. ಇಷ್ಟು ವರ್ಷ ನೀನ್ ದುಡ್ದಿದ್ದು ಸಾಕಮ್ಮ. ಏನ್ ಅರ್ಥ ಆಯ್ತಾ ಸರು? ಆಯ್ತಪ್ಪ, ಹಂಗೆ ಮಾಡ್ತೀನಿ. ನೀನ್ ಬಟ್ಟೆ ಬದಲಾಯಿಸ್ಕೊಂಡು ಕೂತ್ಕೋ, ನಾನು ಟೀ ಮಾಡಿ ತಗೊಂಡ್ಬರ್ತೀನಿ. ಅಯ್ಯೋ, ಟೀ ಬೇರೆ ಕೇಡು. ಬಂದು ಒಂದ್ ವಾರ ಆಯ್ತು, ಹೋಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಯಾವಾಗ್ಲೂ ಮೊಮ್ಮಕ್ಕಳನ್ನ ನೋಡು ನೆಪಾಕೊಂಡ್ ಬಂದ್ಬಿಡೋದು, ಇಲ್ಲೇ ಸಾಯೋದು. ಬಂದ್ನಾ ನೋಡಿದ್ನಾ ಹೋಗ್ತಾ ಇರ್ಬೇಕು ತಾನೆ, ಅದನ್ ಬಿಟ್ಟು ಥು, ಮೂರನ್ ಬಿಟ್ಟವಕ್ಕೆ ಎಷ್ಟಂದ್ರೂ ಅಷ್ಟೇ. ಜನ್ಮಕ್ಕಿಷ್ಟು. ಎಲ್ರಿಗೂ ಸಾವು ಬರುತ್ತೆ, ಆದ್ರೆ ದೇವ್ರು ಇವಳನ್ ಮಾತ್ರ ಇಲ್ಲೇ ಪರ್ಮಿನೆಂಟ್ ಇರೋ ವರ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಾನ್ ಬೈಯೋ ಬೈಗಳಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ಮನೆಯೆಲ್ಲ ಊರ್ನೇ ಬಿಟ್ಟೋಗ್ಬಿಡ್ತಿದ್ರು. ಬಂಡು ಮುದುಕಿ ಗುಂಡು ಕಲ್ ತರ ಕೂತಿರ್ತಾಳೆ. ಥೂ, ಮಗ ಸೊಸೆ ಚೆನ್ನಾಗಿರೋದು ಅವಳಿಗೆ ಇಷ್ಟ ಇಲ್ವಲ್ಲ. ಮಗ ಬಂದ್ಮೇಲೆ ನನ್ ಬಗ್ಗೆ ಒಂದ್ ರಾಶಿ ಚಾಡಿ ಚುಚ್ಚಿ ನಮ್ಮಿಬ್ರ ಮಧ್ಯೆ ಏನಾದ್ರೂ ತಂದಿಟ್ಟೋಗ್ಬೇಕು ಅಂತ ಕಾಯ್ತಿದ್ದಾಳೆ. ಅಮ್ಮ ಅಮ್ಮ ನಂಗೆ 20 ರೂಪೀಸ್ ಕೊಡು, ನಾನು ಐಸ್ ಕ್ರೀಮ್ ತಗೋಬೇಕು. ಐಸ್ ಕ್ರೀಮ್ ಇಲ್ಲ, ಎಂತದೂ ಇಲ್ಲ. ಹೋಗು, ಹೋಮ್ವರ್ಕ್ ಮಾಡ್ಕೋ ಹೋಗು. ಅಮ್ಮ ನಂಗೆ ಬೇಕಂದ್ರೆ ಬೇಕು ಅಷ್ಟೇ ಇವಾಗ. ಆದರ್ಶ್, ಇವಾಗ ಸುಮ್ನೆ ಹೋಗ್ಬಿಡು, ಕೋಪ ತರಿಸ್ಬೇಡ. ನಾಳೆ ಕೊಡಿಸ್ತೀನಿ, ಹೋಗು. ಏನು ಬೇಡ, ಹೋಗೆ. ಪಪ್ಪ ಬರ್ಲಿ, ಅವಾಗಿದೆ ನಿಂಗೆ ಕೊಡು ಅಂದ್ರೆ. ಅಪ್ಪ ಅಂತೆ, ಅಪ್ಪ ಅಪ್ಪ ಅಲ್ಲ, ಅವ್ರಪ್ಪಗೆ ಹೇಳ್ಕೊ, ಹೋಗು. ಆಯ್ತು, ಹೋಗೆ. ಸೊಕ್ ನೋಡು, ಹೋಗಿ 4 ದಿನ ಆಯ್ತು. ಒಂದ್ ಕಾಲ್. ಮಕ್ಳು ಹೇಗಿದ್ದಾರೆ, ಹೆಂಡತಿ ಹೇಗಿದ್ದಾಳೆ ಅನ್ನೊಂದು ಕಾಳಜಿ ಆದ್ರೂ ಬೇಡವಾ? 3 ಹೊತ್ತು ಸಮಾಜ ಸೇವೆ ಅದು ಇದು ಅನ್ನೋರಿಗೆ ಯಾಕೆ ಬೇಕು ಹೆಂಡತಿ ಮಕ್ಕಳೆಲ್ಲ? ತಾಯಿ ಅನ್ನೋಳು ಸರಿಯಾಗಿದ್ರೆ ತಾನೆ ಮಗ ಸರಿಯಾಗಿರೋದು. ಒಂದ್ ಫೋನ್ ಮಾಡುವಷ್ಟು ಟೈಮ್ ಇರಲ್ವಾ? ಎಲ್ಲ ನನ್ನ ಕರ್ಮ. ಓ ಮೈ ಗಾಡ್, ಏನ್ರಿ ಆಶ್ಚರ್ಯ, ನೀವ್ ನನಗ್ ಕಾಲ್ ಮಾಡ್ಬಿಟ್ಟಿದ್ದೀರಾ? ಯಾಕೆ ಮಾಡ್ಬಾರ್ದಾ? ಯಾವಾಗ್ಲೂ ನಾನ್ ತಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ದಿದ್ದು, ಅದಕ್ಕೆ ಕೇಳ್ದೆ. ಯಾಕ್ರಿ ಯಾವಾಗ್ಲೂ ನೀವೇ ಫಸ್ಟ್ ಕಾಲ್ ಮಾಡ್ಬೇಕಂತ ಏನಾದ್ರೂ ಅಗ್ರಿಮೆಂಟ್ ಆಗಿದ್ಯಾ? ಮಾಡಿ ಮಾಡಿ, ಹುಲಿ ಜಾಗಕ್ಕೆ ಜಿಂಕೆ ಬಂದ್ರು, ಜಿಂಕೆ ಜಾಗಕ್ಕೆ ಹುಲಿ ಬಂದ್ರು, ಲಾಭ ಹುಲಿಗೆನೆ. ಹಾ, ಏನಂದ್ರಿ? ಏನಿಲ್ಲ, ಫಸ್ಟ್ ಟೈಮ್ ನೀವ್ ಕಾಲ್ ಮಾಡಿದ್ರಲ್ಲ, ಖುಷಿ ಆಗ್ತಿದೆ ಅಂದೆ. ಹಾಗಾ, ಓಕೆ. ಮತ್ತೆ ಏನ್ರಿ ಸಮಾಚಾರ? ಏನಿಲ್ಲ, ಹೀಗೆ ಸುಮ್ನೆ ಕಾಲ್ ಮಾಡ್ದೆ. ಊಟ ಆಯ್ತಾ ನಿಮ್ದು? ರೀ ಶೀತಲ್, ನೀವ್ ಪರಿಚಯ ಆದಾಗ್ಲಿಂದ ರಾತ್ರಿ ಹೊತ್ತು ನಿಮ್ ಜೊತೆ ಮಾತಾಡ್ದೆ ನಾನ್ ಯಾವತ್ತಾದ್ರೂ ಊಟ ಮಾಡಿದ್ದೀನೇನ್ರಿ? ಯಾರಿಗ್ ಗೊತ್ತು, ಊಟ ಆದ್ರೂ ಆಗಿಲ್ಲ ಅಂತ ಡವ್ ಮಾಡ್ತಿರ್ಬೋದಲ್ಲ. ರೀ ಶೀತಲ್, ಏನ್ರಿ ಇದು? ನೀವ್ ನನ್ ಮಾತ್ನ ನಂಬೋದಿಲ್ವಾ? ಅಂದ್ರೆ ನಿಮಗ್ ನನ್ ಮೇಲೆ ನಂಬಿಕೆನೇ ಇಲ್ವಾ? ಹೆಂಗ್ ನಂಬಕ್ಕಾಗುತ್ತೆ? ನೀವೇ ನನ್ನ ಅತ್ತೆ ಮಗನ ಇಲ್ಲ ನನ್ ಮಾವನ್ ಮಗನ? ಹ್ಞೂ ಅನ್ನಿ, 2ರಲ್ಲಿ ಆಗ್ತೀನಿ. ಏನು ಏನಂದ್ರಿ? ಅಂದ್ರೆ ನಂಬೇಕ್ರಿ, ನಂಬಿಕೆನೆ ಜೀವನ. ನೀವ್ ನನ್ನನ್ ನಂಬೇಕು, ನಾನ್ ನಿಮ್ಮನ್ ನಂಬೇಕು. ಮನುಷ್ಯ ಮನುಷ್ಯನ್ ನಂಬೇಕಣ್ರಿ, ಅವಾಗ್ಲೇನೆ ಬಂಧ ಸಂಬಂಧ ಅನುಬಂಧ ಎಲ್ಲ ಆಗೋದ್ ಕಣ್ರಿ. ಅಷ್ಟೇ ಯಾಕ್ರಿ, ಈ ಭೂಮಿ ತಿರುಗ್ತಿರೋದೇ ನಂಬಿಕೆ ಮೇಲೆ. ಹೌದು ರೀ, ನೀವ್ ಹೇಳ್ತಿರೋದು ನಿಜಾನೇ. ಆದ್ರೆ ನಾವ್ ಪರಿಚಯ ಆಗಿರೋದು ಫೇಸ್ಬುಕ್ ಅಲ್ಲಿ. ನೀವೆಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತಿಲ್ಲ. ಹಾಗೆ ನಾನೆಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತಿಲ್ಲ. ಬರೀ ಫೇಸ್ಬುಕ್ ವಾಟ್ಸಾಪ್ ಅಲ್ಲಿ ಚಾಟ್ ಮಾಡಿ ಗಂಟೆಗಟ್ಲೆ ಫೋನಲ್ಲಿ ಮಾತಾಡಿದ್ರೆ ನಂಬಿಕೆ ಬಂದ್ಬಿಡುತ್ತಾ? ಅದಕ್ಕೆ ತಾನೆ 6 ತಿಂಗಳಿಂದ ಮೀಟ್ ಆಗೋಣ ಬನ್ನಿ ಬನ್ನಿ ಅಂತ ನಾನ್ ನಿಮ್ನ ಬೇಡ್ಕೋತಿರೋದು. ನೀವೇ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಸಿಗೋಣ ಅಂತ ಕಾಗೆ ಆರಿಸ್ತಿರೋದು. ಹೌದು ರೀ, ನೀವ್ ಹುಡುಗರು ಕರೆದ ತಕ್ಷಣ ನಾವ್ ಹುಡ್ಗಿರ್ ಬಂದ್ ಮೀಟ್ ಆಗ್ಬಿಡ್ಬೇಕಾ? ನೀವು ಹುಡುಗರು ಎಲ್ಲಿಗೆ ಯಾವಾಗ ಹೇಗ್ ಬೇಕಾದ್ರೂ ಹೋಗ್ಬೋದು. ಆದ್ರೆ ನಾವ್ ಹುಡುಗಿರು, ನಮಗೆ ನಮ್ದೇ ಆದಂತ ಪ್ರಾಬ್ಲಮ್ಸ್ ಇರುತ್ತಪ್ಪ. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡೆ ನಿಮ್ಮನ್ ಮೀಟ್ ಆಗೋದಕ್ಕೆ ನಾನು ಪಕ್ಷಿ ತರ ಕಾಯ್ತಾ ಇರೋದು. ಆ ದೇವ್ರಿಗೆ ಯಾವಾಗ ನನ್ ಮೇಲೆ ಕರುಣೆ ಬಂದು ನಿಮಗ್ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮನ್ ಮೀಟ್ ಮಾಡಿಸ್ತಾನೋ ನನಗಂತೂ ಗೊತ್ತಿಲ್ಲ. ಮೀಟ್ ಮಾಡಿಸ್ತಾನೆ. ಯಾರು? ಒಂದ್ ನಿಮಿಷ. ಯಾರು? ನಾನ್ ರೂಪಾ. ಹಾ ಬಂದೆ ರೀ, ಒಂದ್ ನಿಮಿಷ ಲೈನಲ್ಲಿ ರೀ, ಬರ್ತೀನಿ. ನಾನ್ ಲೈನಲ್ಲೇ ಇದ್ದೀನಿ, ನೀವೇ ಲೈನಿಗೆ ಬರ್ತಿಲ್ಲ. ಹಾ, ಏನಂದಿದ್ ನೀವು? ಏನಿಲ್ಲ, ಬೇಗ ಹೋಗ್ ಬನ್ನಿ ಅಂದೆ. ನೀವೇನೋ ಬೇರೆನೆ ಹೇಳಿದ್ದು.
ಬರ್ತೀನಿ ರೀ, ಮಾಡ್ತೀನಿ ನಿಮ್ಗೆ. ತಗೊಳ್ಳೆ, ಇದು ನನ್ನ ಕಬೋರ್ಡಲ್ಲಿ ಇಡು. ಏನ್ರಿ ಇದು? ಅಮೌಂಟು ತಗೊಂಡೋಗಿಡು. ಹಾಯ್ ಅಪ್ಪ. ಹಾಯ್. ಏನ್ ಮಾಡ್ತಾ ಇದೀಯಾ? ಸುಮ್ಮನೆ ಕೂತಿದ್ದೀನಪ್ಪ. ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ಯಾ? ಡ್ಯಾಡಿ, ನನ್ನ ಬೈಕ್ ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ತುಂಬಾ ಖರ್ಚಿದೆ ಡ್ಯಾಡಿ. ಹೌದಾ? ಸರಿ ಬಿಡು, ನೆಕ್ಸ್ಟ್ ವೀಕ್ ಹೊಸ ಬೈಕ್ ತಗೊಳ್ಳೋಣ. ಎಸ್, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಹಲೋ, ಬದುಕಿದ್ದೀರಾ? ಹಾ, ಬದುಕಿದ್ದೀನಿ. ಹೇಳಿ, ಯಾರು ಕೂಗಿದ್ದು? ನನ್ ಫ್ರೆಂಡು. ಯಾಕೆ? ಎಲ್ರೂ ಊಟಕ್ಕೆ ಹೋಗಿದ್ದಾರೆ, ಬಾರೆ ಅಂತ ಕರಿಯಕ್ ಬಂದಿದ್ಲು. ಓ, ಹಾಗಾದ್ರೆ ನಾವು ಬರ್ಬೋದಾ? ಎಲ್ಲಿಗೆ? ಊಟಕ್ಕೆ. ಆಹಾ, ಆಸೆ ನೋಡು, ಇದು ಗರ್ಲ್ಸ್ ಹಾಸ್ಟೆಲ್. ಬಾಯ್ಸ್ ಆರ್ ನಾಟ್ ಅಲೌಡ್. ಐ ಆಮ್ ವೆರಿ ಸಾರಿ. ಅಯ್ಯೋ, ಆಯ್ತು ಬಿಡ್ರಿ. ನಾನೇನೋ ಮಾತಿ ಕೇಳದ್ನಪ್ಪ, ನೀವ್ ಕರೆದ್ರು ನಾನ್ ಬರಲ್ಲ. ಯಾಕೆ ಹೇಳಿ? ಯಾಕೆ? ಕಾಲ ತುಂಬಾ ಕೆಟ್ಟೋಗಿದೆ ಮಗನೇ. ತುಂಬಾ ಜನ ಹುಡುಗಿರಿರೋ PG ಹಾಸ್ಟೆಲ್ ಕಡೆ ಹೋಗ್ಬೇಡ, ನಿನ್ ಹುಷಾರಲ್ಲಿ ನೀನಿರು ಅಂತ ನಮ್ಮ ಅಮ್ಮ ಹೇಳಿದಾರೆ. ಅಬ್ಬೋ, ನಿಮಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಬಿಡ್ರಿ. ತುಂಬಾ ಇಮ್ಯಾಜಿನೇಷನ್ಗೆ ಹೋಗ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸತ್ಯ ಕಹೀರಿ, ಯಾರಿಗೂ ಇಷ್ಟ ಆಗಲ್ಲ. ಏನ್ ಮಾಡೋದು, ನಮಗ್ ಸುಳ್ಳು ಹೇಳೋದಕ್ ಬರೋದಿಲ್ವಲ್ಲ. ಸರಿ ಸರಿ, ನನ್ಗಿವಾಗ ಊಟಕ್ ಟೈಮ್ ಆಯ್ತು. ನಾನ್ ಮತ್ತೆ ಸಿಗ್ತೀನಿ. ಬಾಯ್. ರೀ, ನಿಮ್ ಹತ್ರ ಏನೋ ನಾನ್ ಕೇಳ್ಬೇಕಿತ್ತು. ಓಕೆ, ಅದೇನ್ ಕೇಳ್ರಿ ಬೇಗ. ನೀವ್ ಊಟ ಮಾಡ್ಕೊ ಬನ್ನಿ, ಆಮೇಲೆ ಹೇಳ್ತೀನಿ. ರೀ, ಪರವಾಗಿಲ್ಲ, ಇವಾಗ್ಲಿ ಕೇಳ್ರಿ. ಪರವಾಗಿಲ್ಲ ಬಿಡ್ರಿ, ನೀವ್ ಇವಾಗ ಬಿಸಿ ಇದ್ದೀರಾ, ಆಮೇಲೆ ಕೇಳ್ತೀನಿ. ನೋಡಿ, ಇವಾಗ ನಂಗೆ ಕೋಪ ಬರ್ಸ್ಬೇಡಿ, ಮರ್ಯಾದೆ ಕೇಳ್ರಿ. ಏನಿಲ್ಲ, ನೀವ್ ಊಟ ಮಾಡೋದ್ಕಿಂತ ಮುಂಚೆ ಲೈಫ್ ಬಾಯ್ಲ್ ಕೈ ತೊಳಿತಿರೋ ಇಲ್ವೋ ಅನ್ನೋದೇ ನನಗ್ ಡೌಟ್. ನಿಮ್ ತಲೆ ಇಡ್ರಿ ಫೋನು. ಓಕೆ, ಬಾಯ್. ನೀನು ದೊಡ್ಡವಳಾದ್ಮೇಲೆ ಏನಾಗ್ತೀಯ ಮಗಳೇ? ಡ್ಯಾನ್ಸ್ ಮಾಡ್ತೀನಿ. ಅಯ್ಯೋ ಬೇಡ ಮಗಳೇ, ಈಗ್ಲೇ ತುಂಬಾ ಹೀರೋಯಿನ್ಸ್ ಇದಾರೆ. ಹೌದಾ ಡ್ಯಾಡಿ? ಚಿನ್ನು. ಹಾಗಾದ್ರೆ ನಾನು ಏನಾಗ್ಲಿ ಡ್ಯಾಡಿ? ಲೀಡರ್ ಆಗು ಮಗಳೇ. ಲೀಡರ್ ಅಂದ್ರೆ ಹೆಂಗೆ ಡ್ಯಾಡಿ? ಲೀಡರ್ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇಂದಿರಾ ಗಾಂಧಿ, ಜಯಲಲಿತಾ ತರ ಸ್ಟ್ರಾಂಗ್ ವುಮೆನ್ ಆಗ್ಬೇಕು ಚಿನ್ನು ನೀನು. ಹೋ, ಹಾಗ ಡ್ಯಾಡಿ. ಅಮ್ಮ, ನಾನು ಲೀಡರ್ ಆಗ್ತೀನಿ. ಬೇಡ ಮಗಳೇ, ನೀನ್ ಡಾಕ್ಟರ್ ಆಗು. ಇಲ್ಲ, ನನ್ನ ಮಗಳು ಲೀಡ್ರೇ ಆಗೋದು. ಡ್ಯಾಡಿ, ಮಮ್ಮಿ, ನಾನು ಎರಡು ಆಗ್ತೀನಿ. ಡಾಕ್ಟರ್ ಆದ್ಮೇಲೆ ಲೀಡರ್ ಆಗ್ತೀನಿ. ನನ್ನ ಚಿನ್ನಿ ಬಂಗಾರಿ. ಇದು ಚಿಕ್ಕ ಬಂಗಾರಿಗೆ, ಇದು ದೊಡ್ಡ ಬಂಗಾರಿಗೆ, ಇದು ನಂಗೆ. ಮಗ, ನಿಧಾನಕ್ಕೆ ಹೋಗಪ್ಪ, ಭಯ ಆಗತ್ತೆ. ಅಮ್ಮ, ಹೋಗ್ತಾರದೆ 30 ಸ್ಪೀಡು, ಇನ್ನ ಸ್ಲೋನಾ? ಅದ್ರ ಬದಲು ಬೈಕ್ನ ಸೈಡ್ಗೆ ಹಾಕಿ ನಡ್ಕೊ ಹೋಗೋದೇ ಬೆಟರು. ಫಸ್ಟ್ ಟೈಮ್ ಅಲ್ವಾ, ಭಯ ಆಗುತ್ತೆ ಕಣೋ, ಅದಕ್ಕೆ ಹೇಳಿದೆ. ಭಯ ಪಡ್ಬೇಡ ಸರ್, ಧೈರ್ಯವಾಗಿ ಕುಂತ್ಕೋ, ನಾನು ನಿಧಾನಕ್ಕೆ ಹೋಗ್ತೀನಿ. ಸರಿಯಪ್ಪ, ಆಯ್ತು. ಬೈಕ್ ಎಲ್ಲಿ ಮಗ? ಬೈಕಾ? ಯಾವ ಬೈಕ್ ಅಮ್ಮ? ಏನ್ ಕನ್ಸ್ ಕಾಣ್ತದ್ಯಾ? ಅಯ್ಯೋ ಹೌದು ಮಗ, ಕನಸ್ ಕಾಣ್ತಿದ್ದೆ. ಓಹೋ, ಏನ್ ಕನ್ಸ್ಕೊಂಡೆ ಸರ್? ಅದೆಲ್ಲ ಇರ್ಲಿ, ಫಸ್ಟ್ ಊಟ ಮಾಡೋಣ ನಡಿ. ಪ್ಲೀಸ್ ಸರ್, ಏನ್ ಕನ್ಸ್ಕೊಂಡೆ ಅಂತ ನನ್ಗೆ ಹೇಳ್ಬೇಕು, ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ಅದೇ ಮಗ, ನೀನ್ ಹೊಸ ಬೈಕ್ ತಗೊಂಡಿದ್ದೆ, ಅದ್ರಲ್ಲಿ ನಾವಿಬ್ರು ಖುಷಿಯಾಗಿ ಹೋಗ್ತಾ ಇದ್ವಿ.
ಅಷ್ಟ್ರಲ್ಲಿ ನೀನ್ ಬಂದೆ ಬರ್ಸ್ಬಿಟ್ಟೆ. ಅಷ್ಟೇನಾ? ಬಿಡಮ್ಮ, ಇನ್ ಸ್ವಲ್ಪ ದಿನದಲ್ಲ ನಿನ್ ಕನ್ಸನ್ನ ನನ್ಸ್ ಮಾಡ್ತೀನಿ. ಸರಿ ಮಗ, ನಡಿ ಊಟ ಮಾಡೋಣ. ಸರಿಮ್ಮ. ಅಲ್ ನೋಡಪ್ಪ, ಅಕ್ಕ ಎಷ್ಟು ಖುಷಿಲಿದ್ದಾಳೆ. ನಾಡಿದ್ ಹುಡ್ಗ ಬರ್ತಾನಂತ. ಹಾಗೇನಿಲ್ಲ, ಸುಮ್ನೆ ಊಟ ಮಾಡೆ. ಅಕ್ಕನ್ ಮುಖದಲ್ಲಿ ನಾಚಿಕೆ. ನೋಡು ತೇಜು, ಈ ಮದುವೆ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ನಾಚಿಕೆ ಅನ್ನೋದನ್ನ ದೇವರು ಹುಟ್ತಾನೆ ಜೊತೆಲೆ ಕಳ್ಸಿರ್ತಾನಮ್ಮ. ಅದು ನಿನಗೂ ಬಿಟ್ಟಿದ್ದಲ್ಲಮ್ಮ. ಹಾಗೇನಿಲ್ಲಪ್ಪ. ಹೌದಾ? ನೋಡೋಣ. ನಿನ್ ನೋಡಕ್ಕೆ ಮದ್ವೆ ಗಂಡ್ ಬಂದಾಗ ನೋಡುವಂತೆ ಡಾರ್ಲಿಂಗ್. ಅಪ್ಪ, ಮುಂಚೆ ಸಿಗರೇಟ್ ಸೇರ್ತಾ ಇದ್ರಿ, ಈಗ ಯಾಕೆ ಬೀಡಿ ಸೇರ್ತಾ ಇದ್ದೀರಾ? ನೋಡಮ್ಮ, ನೀವು ದೊಡ್ಡರಾಗ್ತಾ ಆಗ್ತಾ ನನ್ನ ಜವಾಬ್ದಾರಿಗಳು ಬೆಳೀತಾ ಹೋಯ್ತು. ನಾನು ನನ್ನ ಎಲ್ಲಾ ಖರ್ಚುಗಳನ್ನ ಕಡಿಮೆ ಮಾಡ್ತಾ ಬಂದೆ. ಆದ್ರೆ ಹಾಳಾದ ಇದೊಂದು ಚಟನ ಬಿಡಕ್ಕಾಗ್ಲಿಲ್ಲಮ್ಮ. ಅದಕ್ಕೆ ಸಿಗರೇಟ್ ಬದಲಿಗೆ ಬಿಡಿ ಸೇರ್ತಾ ಇದ್ದೀನಿ. ಮಕ್ಕಳಿಗೋಸ್ಕರ ಅಷ್ಟು ಇಷ್ಟು ತ್ಯಾಗ ಮಾಡಬೇಕಾಗುತ್ತೆ. ಅದು ತಂದೆಯಾಗಿ ನನ್ನ ಜವಾಬ್ದಾರಿನಮ್ಮ. ತೇಜು, ನಾವು ಚಿಕ್ಕವರಿದ್ದಾಗ ಅಮ್ಮ ತೀರ್ಕೊಂಡ್ರು. ಆದ್ರೆ ಅಪ್ಪ ಇನ್ನೊಂದು ಮದ್ವೆ ಆಗ್ಬೋದಿತ್ತು, ಆದ್ರೆ ಆಗ್ಲಿಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ತಾಯಂದ್ರೆ ಇಲ್ಲ, ಆದ್ರೆ ಅಪ್ಪ ಆ ಕೊರತೆ ಇಲ್ದೇನೆ ನಮ್ಮನ್ನ ಬೆಳೆಸಿದ್ದಾರೆ. ತಂದೆ ತಾಯಿ ಎರಡೂ ಆಗಿ ನಮ್ಮನ್ನ ಬೆಳೆಸಿದಾರಮ್ಮ. ಏನಪ್ಪಾ ಮಗನೆ, ಹೇಗ್ ನಡೀತಾ ಇದೆ ಸ್ಟಡಿ? ಸೂಪರ್ ಡ್ಯಾಡಿ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ. ಗುಡ್. ಏನ್ ಗುಡ್ಡೋ ಏನೋ, ಯಾವಾಗ ನೋಡಿದ್ರು ಮೊಬೈಲ್ ಹೊತ್ಕೊಂಡೇ ಕೂತಿರ್ತಾನೆ. ಅವನಿಗೆ ಓದೋದಕ್ಕಿಂತ ಮೊಬೈಲ್ ಮೇಲೆ ಪ್ರೀತಿ ಜಾಸ್ತಿ. ಹಾಗೇನಿಲ್ಲ ಅಮ್ಮ, ಓದ್ತಾ ಮಧ್ಯದಲ್ಲಿ ಬರೋದ್ರೆ ಯೂಸ್ ಮಾಡ್ತೀನಿ ಡ್ಯಾಡಿ. ಹೌದು, ನಾನು ನೋಡ್ತಾನೆ ಇದ್ದೀನಿ. ನೀ ಸುಮ್ನಿರೆ. ಈಗಿನ ಜನರೇಷನ್ ಮಕ್ಕಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಮೊಬೈಲು ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಜಗತ್ತಿನ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಹೌದೌದು, ನನ್ಗೇನು ಗೊತ್ತಾಗಲ್ಲ. ನಾನ್ ದಡ್ಡಿ, ಸರಿನಾ? ನೋಡ್ದೇನಪ್ಪ ಮಗನೆ ನಿಮ್ಮ ಅಮ್ಮನ್ ರಿಯಾಕ್ಷನ್. ನೀನೇನಾದ್ರೂ ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ನೀವು ಕೇಳಿದ್ದು ಕೊಡಿಸಿ ಅವನಿಗೆ ಮುದ್ದು ಮಾಡಿ ಮಾಡಿ ಹಾಳು ಮಾಡಿಬಿಟ್ರಿ. ಅವನ್ ಹಾಳಾಗಕ್ಕೆ ನೀವೇ ಕಾರಣ ಅಂತ ಹರಿಕತೆ ಶುರು ಮಾಡಿಬಿಡ್ತಾಳೆ. ಡೋಂಟ್ ವರಿ ಡ್ಯಾಡಿ, ಅಮ್ಮಂಗ್ ನಾನು ಆ ಚಾನ್ಸೇ ಕೊಡೋದಿಲ್ಲ. ಸೂಪರ್. ಹಾಗಾದ್ರೆ ನಿನಗೆ ಯಾವ ಗಾಡಿ ಬೇಕೋ ಡಿಸೈಡ್ ಮಾಡು, ಅದನ್ನೇ ಬುಕ್ ಮಾಡಿಸ್ತೀನಿ. ನನಗೆ ರಾಯಲ್ ಎನ್ಫೀಲ್ಡ್ ಡ್ಯೂಕ್ ಅಂದ್ರೆ ತುಂಬಾ ಇಷ್ಟ ಡ್ಯಾಡಿ. ಅವೆರಡರಲ್ಲೇ ಯಾವ್ದಾದ್ರು ಒಂದ್ ಕೊಡ್ಸಿ ಪ್ಲೀಸ್. ಓಕೆ, ಕೊಡಿಸ್ತೀನಿ. ಬಟ್ ಒಂದ್ ಕಂಡೀಷನ್. ಕಂಡೀಷನ್ ಏನ್ ಡ್ಯಾಡಿ? ಜಾಸ್ತಿ ಸ್ಪೀಡ್ ಆಗಿ ಗಾಡಿ ಓಡಿಸಬಾರ್ದು, ರ್ಯಾಶ್ ಆಗಿ ನಡೆಸಬಾರ್ದು. ಓಕೆ ಡ್ಯಾಡಿ, ಸ್ಪೀಡ್ ಆಗಿ ಓಡಿಸಲ್ಲ, ಐ ಪ್ರಾಮಿಸ್ ಯು. ಓಕೆ, ಡನ್. ಏನ್ರಿ, ಇನ್ನೊಂದು ನಂಬರಿಂದ ಕಾಲ್ ಮಾಡ್ಬಿಟ್ಟಿದ್ದೀರಾ? ಹೌದು, ಮಾಡಿದೀನಿ. ಏನಿವಾಗ? ಅಯ್ಯೋ ಹೋಗ್ಲಿ ಬಿಡಿ. ನಿಮ್ದು ಊಟ ಆಯ್ತಾ? ಆಯ್ತು. ಏನ್ ಸ್ಪೆಷಲ್? ಏನಿಲ್ಲ, ನಾರ್ಮಲ್. 2 ಚಪಾತಿ, 1 ಬೌಲ್ ರೈಸು, 2 ಮ್ಯಾಂಗೋ ಪಿಕಲ್ಸ್. ಏನ್ರಿ, 2 ಚಪಾತಿ ಸಾಕಾ ನಿಮ್ ಬಾಡಿಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಡೈಲಿ ತಿನ್ನೋದು ಒಂದೇ ಚಪಾತಿ. ಅದು ಇವತ್ತು ಯಾಕೋ 2 ಚಪಾತಿ ತಿಂದಿದ್ದೀನಿ. ಅದು ಖುಷಿ ಪಡಿ. ಆಯ್ತ್ರಿ. ಮತ್ತೆ ಊಟ ಆಯ್ತಾ ನಿಮ್ದು? ನಾವ್ ಲೇಟ್ ಲತೀಫ್ ಬ್ರದರ್ಸ್. A to Z ಎಲ್ಲ ಲೇಟ್ ಕಾರ್ಯಕ್ರಮಗಳೇ. ಅಂದ್ರೆ ನೈಟ್ ಲೇಟ್ ಆಗಿ ಮಲ್ಗೋದು, ಮಾರ್ನಿಂಗ್ ಲೇಟ್ ಆಗಿ ಏಳೋದು, ಲೇಟ್ ತಿಂಡಿ, ಲೇಟ್ ಊಟ, ಲೇಟ್ ಆಗಿ ಲವ್, ಲೈಟ್ ಆಗಿ ನೋವು. ಸರಿ ಸರಿ. ಮಾರ್ನಿಂಗ್ ಏನ್ ಪ್ಲಾನ್ ನಿಮ್ದು? ನಾಳೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲ್ಸ ಇದೆ, ಮಧ್ಯಾಹ್ನ ತನಕ ಬಿಸಿ, ಆಮೇಲೆ ಫ್ರೀ. ಯಾಕ್ರಿ? ಹೌದಾ, ಸರಿ ಬಿಡಿ. ಯಾಕ್ರಿ, ಏನ್ ವಿಷಯ? ಏನಿಲ್ಲ, ನಾಳೆ ತಮ್ಮನ್ನ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಏನ್ ಮಾಡೋದು, ನಾಳೆ ನೀವು ಬಿಸಿ ಇದ್ದೀರಲ್ಲ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಸಿಗೋಣ. ಓ ಮೈ ಗಾಡ್, ಏನ್ ಹೇಳ್ತಾ ಇದ್ದೀರಾ?
ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ನೀವು ನನ್ನ ಮೀಟ್ ಆಗ್ತಿದ್ದೀರಾ? ಹೌದು, ಆಗ್ತೀನಿ. ಯಾಕೆ? ಅಯ್ಯೋ, ನಿಮ್ ಬಾಯಿಗೆ ಒಂದ್ ಕ್ವಿಂಟಾಲ್ ಸಕ್ಕರೆ ಹಾಕ. ನಿಮ್ಮನ್ ಮೀಟ್ ಆಗ್ಬೇಕು ಅಂತ ನಾನ್ ತುದಿಗಾಲಲ್ಲಿ ನಿಂತಿದ್ದೀನಿ ರೀ. ಅಪ್ಪ ದೇವ್ರೆ, ಇವತ್ ನಿನಗ್ ನನ್ ಮೇಲೆ ಕರುಣೆ ಬಂತ. ನಿನಗ್ 101 ಕಾಯಿ ಹೊಡೆದು ಹಾಲಿನ ಅಭಿಷೇಕ ಮಾಡಿಸ್ತೀನಿ. ಥ್ಯಾಂಕ್ ಗಾಡ್. ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಹೇಳಿರೋದು ನಾನು. ನೀವೇನೇ ಮಾಡೋದಿದ್ರು ನನಗೆ ಮಾಡ್ಬೇಕು. ಅಭಿಷೇಕ ಪೂಜೆ ಮಾತ್ರ ದೇವ್ರಿಗ? ಇದು ತುಂಬಾ ಅನ್ಯಾಯ. ಹೋಗ್ಲಿ ಬಿಡ್ರಿ. ನಾಳೆ ನಾವು ಎಷ್ಟೊತ್ತಿಗೆ ಎಲ್ಲಿ ಮೀಟ್ ಆಗ್ಬೇಕು ಅಂತ ಹೇಳಿ. ನಾಳೆ 7:45ಗೆ ಹಾಸ್ಟೆಲ್ ಬಿಟ್ಟು 9 ಗಂಟೆಗೆ ಹನುಮಾನ್ ಟೆಂಪಲ್ ಹತ್ರ ಇರ್ತೀನಿ. ನೀವು ಅಲ್ಲಿಗೆ ಬನ್ನಿ. ಓಕೆ, ಬಟ್ ಹೀಗ್ ಮಾಡಿದ್ರೆ ಹೇಗೆ? ಹೆಂಗೆ? ನೀವ್ ನಿಮ್ ಹಾಸ್ಟೆಲ್ ಅಡ್ರೆಸ್ ನನಗ್ ಕೊಡಿ, ನಾನ್ ಅಲ್ಲಿಗೆ ಬಂದು ನಿಮ್ಮನ್ನ ಪಿಕಪ್ ಮಾಡ್ತೀನಿ. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನೇ ಬಂದು ಸಾಯಂಕಾಲ ನಿಮ್ನ ಡ್ರಾಪ್ ಮಾಡ್ತೀನಿ. ಹಲೋ ಮಿಸ್ಟರ್ ಸುಂದರಂಗಜಾನ, ತಾವು ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ. ತಮ್ ಪಿಕಪ್ ಡ್ರಾಪ್ ಎರಡೂ ಬೇಡ. ನಾನು ಬಸ್ಸಲ್ಲೇ ಬರ್ತೀನಿ. ನೀವು ಹನುಮಾನ್ ಟೆಂಪಲ್ ಹತ್ರ ಬಂದ್ರೆ ಸಾಕು. ಆಯ್ತು ಬಿಡ್ರಿ, ನಿಮ್ ಹತ್ರ ಬೈಕ್ ಇಲ್ಲ, ಬಸ್ಸಲ್ಲಿ ಯಾಕೆ ರಿಸ್ಕು ಅಂತ ಹೇಳ್ದೆ ಅಷ್ಟೇ. ಮತ್ತೆ? ಮತ್ತೆ ಏನೂ ಇಲ್ಲ, ಸ್ವಲ್ಪ ಬರೆಯೋದಿತ್ತು. ಆಯ್ತು, ಬರೀರಿ. 2 1s are 2, 2 1s are 2, 2 2s are 4, 2 2s are 4, 2 3s are 6, 2 3s are 6, 2 4s are 8, 2 4s are 8, 2 5s are 10, 2 5s are 10, 2 6s are 12. ಅಮ್ಮ, ಏನಮ್ಮ? ಒನ್ಕೊಬ್ಬವ ಯಾರು? ಒನ್ಕೆ ಒಬ್ಬ ಒಬ್ಳು ವೀರ ಮಹಿಳೆ. ಅವಳ ಇದ ಒನ್ಕೆ, ಹಾಗಾಗಿ ಅವಳನ್ನ ಒನ್ಕೆ ಒಬ್ಬವ ಅಂತ ಕರಿತಾ ಇದ್ರು. ಹೌದಾ? ಒನ್ಕೊಬ್ಬವ ಒನ್ಕೆ ತಂದು ಏನ್ ಮಾಡಿದ್ಲು? ಆ ಒನ್ಕೆಯಿಂದ ಶತ್ರುಗಳ ಪಡೆನ ನಾಶ ಮಾಡಿದ್ಲು. ಚಿನ್ನು, ಆ ಕತೆ ಹೇಳ ಚಿನ್ನು ನಾನ್ ನಿನ್ಗೆ. ಹೇಳಿ ಡ್ಯಾಡಿ. ನಾನ್ ಮುದ್ದು ಬಂಗಾರ. ಒಂದು ದೊಡ್ಡದಾದ ಕೋಟೆ ಇರುತ್ತೆ. ಅಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿ ಇರ್ತಾನೆ. ಅವನು ಮಧ್ಯಾಹ್ನ ಊಟಕ್ಕೆ ಬರ್ತಾನೆ. ಅವನ ಹೆಂಡತಿ ಓಬವ್ವ ಅವನ್ ಗಂಡನ್ಗೆ ಊಟ ಹಾಕ್ತಾಳೆ. ಆಮೇಲೆ ಅಯ್ಯಯ್ಯೋ ನೀರ್ ತರದೆ ಮರ್ತ್ಬಿಟ್ಟಿದೀನಿ ಅಂದ್ಬಿಟ್ಟು ಕೊಡ ಎತ್ಕೊಂಡು ಒನಕೆ ಹಿಡಿದಳು. ಆ ಕಳ್ಳರು ಬರ್ತಾ ಇರ್ತಾರಲ್ಲ, ಅಲ್ಲಿ ಬಂದು ನಿಂತ್ಕೊಂಡು ಒನಕೆ ತಗೊಂಡು ಹೊಡಿಯೋದು, ತಗೊಂಡು ಬಿಸಾಕೋದು, ಹೊಡಿಯೋದು, ತಗೊಂಡು. ರೀ, ಕತೆ ಹೇಳಿ ಸಾಕು. ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅಮ್ಮ, ನನ್ನ ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ. ನೀವ್ ಹೇಳಿ ಡ್ಯಾಡಿ. ಸೂಪರ್, ನನ್ ಮುದ್ದು. ಆಯ್ತಾ? ಆ ಒನಕೆಯಿಂದ ಹೊಡಿಯೋದು, ತಗೊಂಡು ಬಿಸಾಕೋದು, ಹೊಡಿಯೋದು, ತಗೊಂಡು ಬಿಸಾಕೋದು. ಊಟ ಮಾಡ್ತಿದ್ದಲ್ಲ ಗಂಡ, ಇವಳು ಎಲ್ಲಿ ಹೋದ್ಲು? ರೀ, ಸಾಕು ಅಂತ ಹೇಳ್ದೆ ತಾನೆ. ನೀವ್ ಹೋಗಿ ಟಿವಿ ನೋಡೋಗಿ, ನಾನು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಸರಿ ಚಿನಿ, ಅಮ್ಮ ಯಾಕೋ ಗುರ್ರ್ ಅಂತಿದ್ದಾಳೆ. ಹಾ, ಹೌದೌದು. ನಾನು ಹೋಗಿ ಟಿವಿ ನೋಡ್ತಾ ಇರ್ತೀನಿ, ನೀನು ಹೋಮ್ವರ್ಕ್ ಮಾಡ್ಕೊಂಬ. ಸಾರಿ ಡ್ಯಾಡಿ. 2 1s are 2, 2 2s are 4, 2 3s are 6. ಆದರ್ಶು ಅನ್ಸಿಕಾ ಚೆನ್ನಾಗಿದ್ದಾರಮ್ಮ. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಾನಾ ನಂದೇನು ಹೇಳಿ, ಆ ಮುದಿಗೂಬೆ ಮತ್ತೆ ವಕ್ರಿಸ್ಬಿಟ್ಟಿದೆ. ಬೇಯಿಸಿ ಹಾಕೋದೇ ಆಗ್ಬಿಟ್ಟಿದೆ ನನ್ನ ಕೆಲಸ. 3 ಹೊತ್ತು ಒಂದಲ್ಲ ಒಂದ್ ಇದ್ದೇ ಇರುತ್ತೆ. ಅಮ್ಮ, 1 ನಿಮಿಷ. ಆದರ್ಶ್, ಟೈಮ್ ಆಯ್ತು, ಮಲ್ಕೋ. ಆಯ್ತಮ್ಮ. ಹೇಳಮ್ಮ. ಅಜ್ಜಿ, ಅಮ್ಮ ಒಳ್ಳೆವಳೆ, ಆದ್ರೆ ಅವಳಿಗೆ BP ಜಾಸ್ತಿ ಇದೆ ಅಂತ ಪಪ್ಪ ಹೇಳ್ದ. BP ಜಾಸ್ತಿ ಇರೋರ್ಗೆ ಕೋಪ ಜಾಸ್ತಿ ಅಂತೆ, ಅದಕ್ಕೆ ಅವಳು ಹಂಗೆ. ನೀ ಏನು ಬೇಜಾರು ಮಾಡ್ಕೋಬೇಡ, ನಾ ಇದ್ದೀನಿ ನಿನ್ ಸಪೋರ್ಟ್ಗೆ. ಅವನ್ ಚಿಕ್ಕವನು, ಗೊತ್ತಾಗಲ್ಲ. ನಿಮ್ಗಾದ್ರೂ ಗೊತ್ತಾಗದ್ ಬೇಡ್ವಾ? ಬೆಳಿಗ್ಗೆ ಬೇಗ ಎದ್ದು ಅವ್ನ್ ಸ್ಕೂಲ್ಗೆ ಹೋಗ್ಬೇಕು. ನೀವು ಮಾತಾಡ್ತಾ ಕೂತ್ರೆ ಹೇಗೆ? ಆದರ್ಶ್, ಲೈಟ್ ಆಫ್ ಮಾಡಿ ಮಲ್ಕೋ. ನೆಮ್ಮದಿ ಇಲ್ಲ ಇವಳಿಂದ. ಅಮ್ಮ, ಹಾ ಹೇಳಪ್ಪ. ಸಾಕ್ ಮಲ್ಗಮ್ಮ, ಟೈಮ್ ನೋಡು 11 ಆಗ್ತಿದೆ. ಬೆಳಿಗ್ಗೆ ಮಾಡುವಂತೆ. ಆಯ್ತಪ್ಪ, ಇನ್ನೇನು ಕೆಲಸ ಮುಗೀತು, ಮಲಗ್ತೀನಿ. ಸರಿ ಮಲ್ಗಮ್ಮ.
ಯಾಕಮ್ಮ ತೇಜು, ಇನ್ನೂ ಓದೋದು ಮುಗ್ದಿಲ್ವಾ? ಬೆಳಿಗ್ಗೆ ಓದುವಂತೆ ಮಲಗು. ಇಲ್ಲಪ್ಪ, ನೆಕ್ಸ್ಟ್ ವೀಕೆ ಇಂಟರ್ನಲ್ಸ್ ಇದೆ, ಅದಕ್ಕೆ ಓದೋದು ಜಾಸ್ತಿ ಇದೆ. ನೀವು ಮಲಗಿ, ನಾನು ಆಮೇಲೆ ಮಲಗ್ತೀನಿ. ಆಮೇಲೆ ಮಲಗು. ಓಕೆ ಅಪ್ಪ, ಗುಡ್ ನೈಟ್. ರೀ ರೀ ಮಲ್ಕೊಂಡ್ರಾ? ಇಲ್ಲ, ಏನ್ ಹೇಳು? ರೀ, ನಮ್ಗಿರೋದೊಬ್ನೇ ಮಗ. ಅವನಿಗೊಬ್ಬ ತಂದೆಯಾಗಿ ಅವ್ನಿಗೆ ಏನೇನು ಮಾಡಬೇಕೋ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದೀರಾ. ಅವನ ಬದುಕು ಕಟ್ಕೊಳ್ಳೋಕೆ ಇಷ್ಟು ಸಾಕು. ಅವನು ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇನ್ಮೇಲಾದರೂ ಆರಾಮಾಗಿದ್ಬಿಡ್ರಿ. ಏನು? ಏನ್ ಆರಾಮಾಗಿದ್ಬಿಡು? ನಾನೀಗೇನು ಕಷ್ಟಪಡ್ತಾ ಇದ್ದೀನ? ಅಲ್ಲ ರೀ, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡು, ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನೇ ಮಾಡ್ತೀನಿ. ಸುಮ್ನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಮಲ್ಕೋ ಸುಮ್ನೆ. ಸೈಲೆಂಟ್ ಆಗಿದ್ದೀರಾ? ಎಲ್ಲ ಹೋಗೋಣ. ಇಲ್ಲೇ ನಾವು ಸೈಟ್ ಇದಲ್ಲ, ಅಲ್ಲೇ ಹೋಗೋಣ, ನಡೀರೋ. ನಿಲ್ಸು. ಏನೋ ಅಲ್ಲಿ ನೋಡು. ಅಪ್ಪ, ನೀವೇನು ಈ ಕಡೆ? ಇಲ್ಲಪ್ಪ, ನಿನ್ನೆ ನೋಡೋಣ ಅಂತ ಬಂದೆ. ಬನ್ನಿ. ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಮಂಜು, ಕೂತ್ಕೊಳ್ಳಿ. ಹೇಳಿಪ್ಪ. ಅದೇಪ್ಪ, ನೆನ್ನೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಹೇಳಿಯಪ್ಪ. ನೆನ್ನೆ ಆಕ್ಸಿಡೆಂಟ್ ಮಾಡಿದ ಹುಡುಗ ನಮ್ಮ ಬಾಸ್ ಕೇಶವಮೂರ್ತಿ ಅವ್ರ ಮಗ. ಅವ್ರಿಗಿರೋದು
ಇವನೊಬ್ಬನೇ ಮಗ. ಅವ್ರು ನನಗೆ ಕಾಲ್ ಮಾಡಿ ಇರೋ ಒಬ್ಬ ಮಗನ ಭವಿಷ್ಯ ನಿನ್ನ ಮಗನ ಕೈನಲ್ಲಿದೆ ಅಂತ, ಹೇಗಾದರೂ ಮಾಡಿ ನನ್ನ ಮಗನ ಕಾಪಾಡಿ ಅಂತ ತುಂಬ ದುಃಖದಿಂದ ಅಂಗ್ಲಾಚ್ ಬೇಡ್ಕೊಂಡ್ರು. ಅವ್ರ ರಿಕ್ವೆಸ್ಟ್ನ ಕೇಳಲಾರ್ದೆ ಇಲ್ಲಿಗೆ ಬಂದೆ. ಅಪ್ಪ, ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲಪ್ಪ ಈ ಕೇಸು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ, ಅದು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಬಾಸ್ ಒಬ್ಬನೇ ಮಗನಿಗೆ ಏನೂ ಆಗ್ಬಾರ್ದಷ್ಟೇ. ನೋಡು ಮಗನೇ, ನಾವಿವತ್ತು ಈ ಸ್ಟೇಜ್ನಲ್ಲಿರೋದಕ್ಕೆ ಆ ಹುಡುಗನ ತಂದೆ ಕೇಶವಮೂರ್ತಿಯವರೇ ಕಾರಣ. ಅಷ್ಟೇ ಯಾಕೆ, ನೀನಿವತ್ತು ಈ ಚೇರ್ ಮೇಲೆ ಕೂತಿರೋದಕ್ಕೂ ಅವರೇ ಕಾರಣ. ಅವ್ರ ಮೇಲೆ ತೀರ್ಸೋಕ್ಕಾಗ್ದಷ್ಟು ನಮ್ಮ ಋಣ ಇದೆ. ಆ ಋಣನ ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಳ್ಳೋ ಸಮಯ ಈಗ ಬಂದಿದೆ. ಪ್ಲೀಸ್ ಮಗನೇ. ಸರಿಯಪ್ಪ, ನೀವು ಹೇಳ್ದಾಗೆ ಡ್ರಂಕ್ ಅಂಡ್ ಡ್ರೈವ್ ಬದಲು ಬ್ರೇಕ್ ಫೇಲ್ಯೂರ್ ಅಂತ ಕೇಸ್ ಮಾಡ್ತೀನಿ. ಡ್ರೈವಿಂಗ್ ಸೀಟಲ್ಲಿ ಅವರೇ ಇರಲ್ಲ ಅಥವಾ ಬೇರೆ ಯಾರಾದರೂ? ಅಯ್ಯೋ, ಅಷ್ಟು ಮಾಡಿಕೊಟ್ರೆ ಸಾಕು ಸರ್. 4 ಡೇಸಲ್ಲಿ ಎಲ್ರನ್ನೂ ಹೊರ ಕರ್ಕೊಂಬಂದ್ಬಿಡ್ತೀವಿ. ಥ್ಯಾಂಕ್ ಯು ಸರ್. ಏನ್ರಿ? ಏನಿಲ್ಲ ಸರ್. ಏನ್ ಹೇಳ್ರಿ? ಅಯ್ಯ, ಏನಿಲ್ಲ ಸರ್. ನಿಮ್ಗೆ ಗೊತ್ತಾಗಲ್ಲ, ಅವ್ರ ಋಣ ನಮ್ಮ ಮೇಲಿದೆ. ಈ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೂ ಅವರೇ ಕಾರಣ. ಹೋಗಿ ಟೀ ಹೇಳಿ. ಆಯ್ತು ಸರ್. ಮಂಜು, ಗಾಡಿ ತೆಗೀರಿ. ಹಾಂ ಸರ್. ಅಪ್ಪ, ನೀವು ಬನ್ನಿ. ನೀವು ಬನ್ರಿ. ಎಲ್ಲಿಗೆ ಸರ್? ಬನ್ರಿ, ಹೇಳ್ತೀನಿ. ವಿನಯ್, ಸರ್, ಅವ್ರನ್ನ ಕಳಿಸಿ. ಬರ್ರೋ ಅಲ್ಲ ಆಚೆ ಹೋಗಿ. ನಿಲ್ಸು. ಏನೋ ಅಲ್ಲಿ ನೋಡು. ಲೋ ನನ್ನ ಮಗನೇ, ನೀನ್ ಹೇಳ ನೋಡ್ರೆ ನಾವೇನೋ ಅನ್ಕೊಡಲ್ಲ. ಪೊಲೀಸ ಹೋಗ. ನಿಲ್ಸ್ರ. ಸರ್, ಹಾ, ಎಲ್ರು ಕುಡ್ದಿದ್ದಾರೆ. ಹೌದಾ? ಟಾರ್ಗೆಟ್ ರೀಚ್ ಆಗಿದೆ, ಕಾಸಿಸ್ಕೊಂಡ್ ಬಿಟ್ಬಿಡಿ. ಎಲ್ರು ಕುಡ್ದಿದ್ದಾರೆ, ಡ್ರೈವರ್ ಒಬ್ಬನ್ ಬಿಟ್ಟು. ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ? ಬಿಟ್ಟು ಕಳಿಸಿ. ದುಡ್ಡು ಇಸ್ಕೊಂಡ್ರು ಬಿಡಬೇಕು, ಇಸ್ಕೊಂಡ್ಲಿಲ್ಲ ಅಂದ್ರೂ ಬಿಡಬೇಕು. ನೀವು ಕುಡ್ದು ಗಾಡಿ ಓಡಿಸೋದ್ರಿಂದ ನಿಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ತೊಂದರೆ ಆಗತ್ತೆ. ಏನು ಅರ್ಥ ಆಯ್ತಾ? ಇರ್ಲಿ ತಗೊಳ್ಳಿ ಸರ್. ಏಯ್, ನಂಗೆ ಲಂಚ ಕೊಡ್ತೀಯನ? ಆಯ್ತು ಬಿಡಿ ಸರ್. ನನ್ನ ಮಕ್ಕಳ ಕುಡ್ದು ಗಾಡಿ ಓಡಿಸೋದ್ರಲ್ಲಿ ನನ್ನ ಹತ್ರನೇ ದೌಲತ್ ಮಾತಾಡ್ತೀರಾ? ಹೋಯ್ತಾ ಇರ್ರಿ, ಹೋಗ್ರಿ ನನ್ನ ಮಕ್ಕಳ. ದುಡ್ಡು ಕೊಟ್ರೆ ಬಿಡ್ತಾರೆ, ಹೇಳಿಲ್ಲ. ಈಗ ನೀವು ಫ್ರ್ಯಾಂಕ್ ಆಗಿ ಹೇಳಿ, ನಾನು ಹೇಳಿದ ನಿಜಾನೋ ಸುಳ್ಳು? ಹಲೋ 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 ರೀ ಶೀತಲ್, ಮಲಗ್ಬಿಟ್ರಾ? ವಾ,
ಮೇಡಮ್ ಅವ್ರು ಮಲಗ್ಬಿಟ್ಟಿದ್ದಾರೆ. ಛೇ, ನಾನು ಇಷ್ಟೊತ್ತು ಅವ್ರು ಕೇಳ್ತಿದ್ದಾರೆ ಅಂತ ಏನೇನೋ ಪಂಚ್ ಡೈಲಾಗ್ ಹೊಡೆದೆ. ಎಲ್ಲ ವೇಸ್ಟ್ ಆಗೋಯ್ತು. ನಮ್ಮ ಹುಡುಗರು ಕತೆ ಇಷ್ಟೇ, ಎಲ್ಲ ವೇಸ್ಟ್ ಮಾಡ್ಕೊಳೋದೇ ಆಯ್ತು. ಎಣ್ಣೆನೆ ಖಾಲಿ ಆಗಿದೆ ಅಲ್ರೋ. ಹೌದಾ? ನನ್ಗೆ ಎಣ್ಣೆ ಬೇಕು, ಬೇಕಂದ್ರೆ ಬೇಗ ತರಿಸ್ತೀನಿರೋ. ತರಿಸು. ಲೋ ಮಚ್ಚ, ನೀ ಫೋನ್ ಮಾಡ. ಎಣ್ಣೆ ಬೇಕಾ? ಎಷ್ಟು ಬೇಕು ಅಷ್ಟು ಕೊಡಿರೋ, ಈಗಲೇ ತರಿಸ್ತೀನಿ. ಲೋ ಮಗ, ಗಾಡಿ ಡೀಸೆಲ್ ಖಾಲಿ ಆಗಿದೆ ಕಣ, ಬೇರೆ ಗಾಡಿ ತಗೊಂಡ್ ಬಾ. ಲೋ ಬರ್ತಾಂಗೆ ಎಣ್ಣೆನೂ ತಗೊಂಡ್ ಬಾ, ಆಯ್ತಾ? ಮಾಮ ಸಿಗರೇಟ್ ಕೊಡ. ಗಾಡಿ ಬಂದ್ಬಿಡ್ತು. ಬಂದ ಬಾ. ಓಯ್ ಬಾರ ಅರುಣ. ಬೇಗ ಹೋಗಿ ಒಂದು ಮನೆ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಖುಷಿ, ಖುಷಿ. ಹಾ ಅಪ್ಪ. ಎದ್ದೋಳಮ್ಮ, ಟೈಮ್ ಆಯ್ತು. ತೇಜು, ನೀನು ಹೇಳಮ್ಮ. ಅಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಆಯ್ತು, ಮಲ್ಗಕ್ಕಂತ.
ರೀ ಕಾಫಿ. ಅಲ್ಲಿಡು. ರೀ ಹ್ಮ್ ಇವತ್ತು ಆಫೀಸ್ಗೆ ಲೇಟಾಗಿ ಹೋದ್ರೆ ಆಗಲ್ವಾ? ಆಗತ್ತೆ. ಏಕೆ? ಇವತ್ತು ತುಳಸಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ನನಗೆ ಬೇರೆ ಆಫೀಸಲ್ಲಿ ತುಂಬಾ ವರ್ಕ್ ಇದೆ. ಓ ಹೌದಲ್ವಾ, ನನಗೆ ನೆನಪೇ ಇಲ್ಲ ನೋಡು. ಸರಿ, ಹಾಗಾದ್ರೆ ನಾನು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ. ನೀನು ಆಫೀಸ್ಗೆ ಹೋಗು. ಓಕೆ? ಓಕೆ. ಇಷ್ಟೊತ್ತಾದ್ರೂ ಬಿತ್ಕೊಂಡಿದ್ದಾಳೆ. ತಿನ್ನೋದು ಬಿತ್ಕೊಳ್ಳೋದು ಇವೆರಡು ಬಿಟ್ರೆ ಇನ್ನೇನ್ ಗೊತ್ತು ಅವಳಿಗೆ. ಎಲ್ಲ ನನ್ನ ಹಣೆ ಬರ ಮಾಡಿ ಮಾಡಿ ಹಾಕ್ಬೇಕು. ಅದಕ್ಕೆ ಇವಾಗಿನ ಹುಡುಗಿಯರು ಹುಡುಗನ್ ತಾಯಿ ಸತ್ತಿದಾರಾ ಬದುಕಿದ್ರು ಬೇರೆ ಮನೇಲಿದಾರಾ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಮದ್ವೆ ಆಗೋದು. ನಾನೊಬ್ಳು ದದ್ದಿ. ಸುಮ್ನೆ ಹುಡುಗ ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡು ಮದ್ವೆ ಆದೆ. ನಾನು ಅಮ್ಮ ಸತ್ತಿರೋ ಹುಡುಗನ್ ಮದ್ವೆ ಆಗಿದ್ರೆ ಹಾಯಾಗಿರ್ತಿದ್ದೆ. ನನ್ ಕರ್ಮ. ಏ ಎದ್ದೋಳ ಮಗ್ನೆ, ಟೈಮ್ ನೋಡಿ ಎಷ್ಟಾಗಿದೆ. ಆಫೀಸ್ಗೆ ಹೋಗ್ಬೇಕಲ್ವಾ? ಮೊದಲನೇ ದಿನ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಆಯ್ತು ಬಿಡಮ್ಮ, ಹೇಳ್ತೀನಿ. ಬೇಗ ಎದ್ದೋಳು ಎದ್ದೋಳು. ಇಷ್ಟು ಮಾಡಿದ್ರು ಕೆಲಸ ಸಾಕಾಗಲ್ಲ. ಆದರ್ಶ್, ಸ್ಕೂಲ್ ವೇರ್ಗೆ ಟೈಮ್ ಆಯ್ತು, ಬಾರೋ ಬೇಗ. ಬಾ, ತೆಗ್ದಿಡು ಇದನ್ನ. ಹೇಗ್ ಕೂತಿದ್ದಾಳೆ ನೋಡು, ಸ್ವಲ್ಪನೂ ಮಾನ ಮರಿಲ್ದಂಗೆ. ಬಾ, ನಡೀರಿ ನಡೀರಿ, ಟೈಮ್ ಆಯ್ತು. ಕೈಗೆ ತಾಯ್ತ ಕಟ್ಕೊಳ್ಳೋಣ. ಓ ಗಾಡ್, ಲೇಟ್ ಆಗೋಯ್ತು. ಅವಳು ಬಂದು ಕಾಯ್ತಾ ಇರ್ತಾಳೆ. ಅಪ್ಪ, ಡಾರ್ಲಿಂಗ್ ಕಾಫಿ ಕೊಡೆ. ಮುಖ ತೊಳ್ಕೊಂಬಾರೆ, ಕೊಡ್ತೀನಿ. ಏನಾಗಲ್ಲ ಕೊಡೆ. ಯಾಕೆ ಬರೀ ಶ್ರೀಮಂತರಷ್ಟನ್ನ ಬೆಡ್ ಕಾಫಿ ಕುಡಿಬೇಕು, ನಾವ್ ಕುಡಿಬಾರ್ದಾ? ಆಯ್ತಾಯ್ತು, ಇದಕ್ಕೇನ್ ಕಮ್ಮಿ ಇಲ್ಲ, ಕೊಡ್ತೀನಿ ಇರು. ಸಾಕು ಡ್ಯಾಡಿ, ಬೇಡ, ನಂಗ್ ಬೇಡ. ಇದೊಂದು ಲಾಸ್ಟ್ ತಗೋ. ಬೇಡ ಡ್ಯಾಡಿ, ಪ್ಲೀಸ್ ಬೇಡ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನೇ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ಏನಿಲ್ಲ ಸರ್, ಇವತ್ತು ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗು, ಅದಕ್ಕೆ ಸ್ವಲ್ಪ ಲೇಟಾಗಿ ಬರ್ತೀನಿ ಸರ್. ಸರ್, ಇವತ್ತೊಂದಿನ ಸರ್. ಹೌದಾ? ಸರಿ ಸರ್, ಆಯಿತು ಸರ್, ಬರ್ತೀನಿ. ಓಕೆ. ಏನ್ರಿ, ಏನಾಯ್ತು? ಬಾಸ್ ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ. ಹೌದಾ? ಏನ್ ಮಾಡ್ತೀರಾ ಮತ್ತೆ? ನೀನೇ ಹೋಗ್ತೀಯಾ? ಸರಿ, ನೀವು ಡ್ಯೂಟಿಗೆ ಹೋಗಿ, ನಾನು ಸ್ಕೂಲ್ಗೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಥ್ಯಾಂಕ್ ಯು. ಮಗ, ತಿಂಡಿ ತಗೋ. ಕೊಡಮ್ಮ. ತಿನ್ನು.
ಹೇಮಂತ್. ಹಾ ಡ್ಯಾಡಿ. ಗಾಡಿ ತಗೊಳ್ಳೋವರೆಗೂ 1 ವೀಕ್ ಬಸ್ನಲ್ಲೇ ಕಾಲೇಜ್ಗೆ ಹೋಗು. ಓಕೆ ಡ್ಯಾಡಿ. ಸರಿ ಬಾ, ಬಸ್ ಸ್ಟಾಪ್ವರೆಗೂ ನಾನೇ ಡ್ರಾಪ್ ಕೊಡ್ತೀನಿ. ನನ್ನ ಡ್ಯೂಟಿನ ಇವತ್ತು ಅಲ್ಲೇ ಇರೋದು. ಹ್ಞೂ ಡ್ಯಾಡಿ. ಬಾಯ್ ಮಾ. ಬಾಯ್ ಕಣೋ, ಹುಷಾರು. ಸರಿ ಮಾ. ಖುಷಿ, ಹಾ ಖುಷಿ. ಹೇಳಿ ಅಪ್ಪ. ಗಾಡಿ ಪಂಚರ್ ಆಗಿದೆ, ಇವತ್ತು ನಾನು ಬಸ್ಸಲ್ಲಿ ಹೋಗಿ ಬರ್ತೀನಮ್ಮ. ಪಂಚರ್ ಹಾಸ್ಕೊಂಡು ಹೋಗಿ ಅಪ್ಪ. ಇಲ್ಲಮ್ಮ, ಪಂಚರ್ ಅಂಗಡಿ ತೆಗೆಯೋದು ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಬಸ್ಸಲ್ಲೇ ಹೋಗಿ ಬಂದ್ಬಿಡ್ತೀನಿ. ಸರಿ ಅಪ್ಪ, ಹೋಗಿ ಬನ್ನಿ. ಬಾಯ್ ಅಪ್ಪ. ಬಾಯ್ ಪೂರ್ಣಿ. ಬಾಯ್ ರೀ. ಬಾಯ್ ಮಗಳೇ. ಬಾಯ್ ಡ್ಯಾಡಿ. ಹಾ ಏನ್ ಚಿನ್ನೆ? ಬಾಯ್ ಬಾಯ್ ಬಾಯ್. ಮಾ, ರೆಡಿ ಆದ್ಯಾ ಮಗನೆ? ನನ್ಗೆ ಆಶೀರ್ವಾದ ಮಾಡಮ್ಮ. ಸರಿ, ಹೋಗ್ಬಾ ಮಗನೆ. ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಹೋಗ್ತೀನಮ್ಮ. ಸರಿ. ಬಾಯಮ್ಮ. ಹ್ಮ್. ಅಮ್ಮ. ಸುಮಾ, ಒಂದ್ 5 ನಿಮಿಷ ನಿಂತ್ಕೊಂಡು ಹೋಗಮ್ಮ. ನನ್ ಮನ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸುಮ್ನೆ ಕೂತಿರ್ಬೇಕು. ಅದನ್ ಬಿಟ್ಟು ಅಡ್ಡದಿಡ್ಡಿ ಏನೇನೋ ಮಾತಾಡ್ಬಾರ್ದು. ನಿಮ್ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ನಾನಿಲ್ಲ 5 ನಿಮಿಷ ಲೇಟ್ ಆಗೋದ್ರೆ ಆಫೀಸಲ್ಲಿ ಲೇಟ್ ಆಯ್ತು ಅಂತ ನನ್ ಮುಖಕ್ಕೆ ಕುಗಿತಾರೆ. ನಿಮ್ಗೆಲ್ಲ ಹೇಗ್ ಗೊತ್ತಾಗುತ್ತೆ? ಅದಲ್ಲಮ್ಮ. ಓ, ಅದು ಇಲ್ಲ ಇದು ಇಲ್ಲ. ಉಣ್ಣ ತಿನ್ನ ಸುಮ್ನೆ ಇದ್ಬಿಡ್ಬೇಕು. ಅದನ್ನೆಲ್ಲ ಬಿಟ್ಟು ಕತೆಗಳನ್ನೆಲ್ಲ ಹೇಳಕ್ ಬರ್ಬೇಡಿ ನೀವು. ಡ್ಯಾಡಿ, ಇಲ್ಲೇ ನಿಲ್ಸೆ, ನಾನು ಹಿಂಗೆ ಹೋಗ್ತೀನಿ. ಹೌದಾ? ಸರಿ, ಹುಷಾರಪ್ಪ. ಸರಿ, ಬಾಯ್. ನಿಲ್ತ್ರ, ಗಾಡಿ ಸೈಡಿ ತೋರಿ.
ಏಯ್ ನಿಲ್ಸ್ರಲೇ ನಿಲ್ಸು. ಏಯ್ ಎಲ್ಲಿ ಹೋಗ್ತಾ ಇದ್ದೀರೋ? ಗಾಡಿ ಈ ರೀತಿ ಅಡ್ಡದಿಡ್ಡಿ ಓಡಿಸ್ತೀರಾ? ಲೈಸೆನ್ಸ್ ತೆಗಿ. ಗಾಡಿ ಇವನು ಓಡಿಸ್ತಾ ಇದ್ದಾನೆ, ನಿನ್ ಲೈಸೆನ್ಸ್ ತಗೊಂಡು ನಾನೇನ್ ಮಾಡ್ಲು? ತೆಗಿಯೋ ಲೈಸೆನ್ಸು, ತೆಗಿಯೋ ಲೈಸೆನ್ಸು. ತಡೀರಿ ಸರ್. ಹೆಲ್ಮೆಟ್ ಎಲ್ರು? ಸರ್ ಇಲ್ಲ ಸರ್, ಇಲ್ಲೇ ಮೇಲ್ಗಡೆ ಎಲ್ಲ ಹೋಗಿದ್ವಿ ಸರ್, ಅದಕ್ಕೆ. ನಡ್ರೋ ಪೊಲೀಸ್ ಸ್ಟೇಷನ್ ನಡ್ರೋ. ನಡಿ ಕೂತ್ಕೋ. ಕೊಡು ಲೈಸೆನ್ಸ್ ಕೊಡು. ತೆಗಿಯೋ ಲೈಸೆನ್ಸ್ ತೆಗಿಯೋ. ಅಯ್ಯೋ ರೋಡಲ್ಲೆಲ್ಲ ನೋಡ್ತಾ ಇದ್ದೀನಿ ಸರ್, ಪರವಾಗಿಲ್ಲ ತೊಗೊಳ್ಳಿ ಸರ್. ಸರ್ ತೊಗೊಳ್ಳಿ ಸರ್, ತೊಗೊಳ್ಳಿ ಸರ್. ಏನೋ ಇದು? ಸುಮ್ಮನೆ ಸರ್, ಇನ್ಮೇಲಿಂದ ಆ ಥರ ಎಲ್ಲ ಮಾಡಲ್ಲ ಬಿಡಿ ಸರ್. ಸಾರಿ ನೋಡ್ರಲೇ, ಇನ್ನೊಂದ್ಸಾರಿ ಅಡ್ಡದಿಡ್ಡಿ ಓಡಿಸಿದ್ರೆ ಕೂತ್ಕೋ, ಗಾಡಿ ಮೇಲೆ ಕೂತ್ಕೋ. ನಡ್ರೋ, ಸೀದಾ ನಡೀತಾ ಇರ್ಬೇಕು. ಸಮಾಧಾನ ಆಯ್ತಾ? ಖುಷಿನಾ? ಹೋಗ್ಲಾ ಈಗ? ತಿಂದು ಉಂಡು ಸುಮ್ನಿರೋದ್ ಬಿಟ್ಟು ಇಲ್ದೇ ಇರೋದ್ ಕತೆ ಹೇಳಕ್ ಬರುತ್ತೆ. ಮುದಿ ಗೂಬೆ ಮಾಡಕ್ಕೆ ಕೆಲ್ಸ ಇದ್ರೆ ತಾನೆ ತಿನ್ನೋದು ಬಿತ್ಕೊಳ್ಳೋದು, ಇನ್ನೇನಿರುತ್ತದು ಕೆಲ್ಸ? ಯಾವನು ಎಷ್ಟೊಂದು ಅರ್ಜೆಂಟ್ ಮಾಡ್ತಾನೆ. ಒಂದ್ ನಿಮಿಷ ನಿಂತ್ಕೊಳಕ್ಕಾಗಲ್ವಾ ನಿಮ್ಗೆ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್. ಓ, ಕುಡ್ಕೊಂಡ್ ಗಾಡಿ ಓಡಿಸ್ತಾ ಇದ್ದೀರಾ? ಇಳಿಯೋ. ಇವತ್ತಲ್ಲ ಸರ್, ನಿನ್ನೆ ರಾತ್ರಿ ಕುಡ್ದಿದ್ದು. ನಿಮಗೇನ್ ಮಾಡ್ಬೇಕು ನನಗೆ ಗೊತ್ತು. ಸುಮ್ನಿದ್ರೆ ಆಗಿತ್ತು, ಬೇಕಿತ್ತ ನಮ್ಗಿದ? 10,000 ಪೆನಲ್ಟಿ ಆಗುತ್ತೆ. ನಡ್ರಿ ಪೊಲೀಸ್ ಸ್ಟೇಷನ್ಗೆ. ಅಯ್ಯೋ ಹೋಗ್ಲಿ ಬಿಡಿ ಸರ್. ಏನ್ರಿ ಸರ್? ಏನ್ರಿ? ಇಟ್ಕೊಳ್ಳಿ ಸರ್. 10,000 ಆಗುತ್ತೆ. ಇಟ್ಕೊಳ್ಳಿ. ಇದು 10,000 ಆಗೋದಕ್ಕೆ ಎಷ್ಟೇ ಕೊಡ್ತಾ ಇದೀಯಾ? ಪರ್ಸ್ ಕೊಡು. ಕೊಡು. ಪರ್ಸಲ್ಲಿ ಏನೂ ಇಲ್ಲ. ಎಲ್ಲ ಖಾಲಿ ಮಾಡ್ಕೊಂಡು ಕುಡ್ಕೊಂಡು ಅಲ್ಲಾಡ್ಕೊಂಡು ಬರ್ತಾ ಇದಾರೆ. ತಗೋ, ಬೀಗ ತಗೋ, ಹೊರಡು. ಥ್ಯಾಂಕ್ ಯು ಸರ್. ಬರಲ್ಲ ಸರ್. ನಡಿ ನಡಿ. ಬೀಪ್ ನನ್ನ ಮಗ 2,000 ಕಿತ್ಕೊಂಡ್ಬಿಟ್ಟ. ಫುಲ್ ಗುಂಡ್ ಪಾರ್ಟಿ.
ದೇವ್ರೆ, ನಮ್ಮತ್ತೆ ನನ್ನ ಜೀವ ಉಳಿಸಿ ನನ್ನ ಪಾಲಿನ ದೇವ್ರಾಗ್ಬಿಟ್ರು. ಇಲ್ದೆ ಹೋಗಿದ್ರೆ ಹೇಳಿ ಸರ್. ಏನೂ ಇಲ್ಲ, ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡೋಣ ಅಂತ ಬಂದ್ವಿ. ಹೌದಾ ಸರ್? ಬಟ್ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ಸರ್. ಯಾಕಂದ್ರೆ ವಾಪಸ್ ಬರೋಕ್ಕೆ ಆಗದಿರೋಂಥ ಜಾಗಕ್ಕೆ ನನ್ನ ಮಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಏನು ಮಾತಾಡಿದ್ರು ವಾಪಸ್ ಬರಲ್ಲ ಸರ್, ವಾಪಸ್ ಬರಲ್ಲ. ಲವ್ ಮಾಡಿ ಮದುವೆ ಆದ್ವಿ ಅನ್ನೋ ಕಾರಣಕ್ಕೆ ಮನೆಯವರೆಲ್ಲ ದೂರ ಮಾಡಿದ್ರು. ಹೇಗೋ ಇವಳು ನೋಡ್ತಾ ಇವಳ ಜೊತೆ ಆಡ್ತಾ ನಮ್ಮ ನೋವನ್ನೆಲ್ಲ ಮರಿತಾ ಖುಷಿಯಾಗಿದ್ವಿ. ಆದ್ರೆ ಈಗ ಇವಳೇ ಇಲ್ವಲ್ಲ ಸರ್. ಮಗಳ ಸಾವನ್ನ ಕಣ್ಣಾರ ನೋಡಿದ್ದನ್ನು ಹೆಂಡ್ತಿ ಅಲ್ಲಿ ಕನ್ಶಸ್ ಆಗ್ಬಿಟ್ಟಿದ್ದಾಳೆ. ಏನು ಮಾತಾಡಲಿ ಸರ್? ಅವಳೆಲ್ಲ ಪ್ರಪಂಚ ಆಗಿದೆ, ಎಲ್ಲ ಅವಳೇ ಆಗಿದೆ. ಈಗ ಅವಳೇ ಇಲ್ಲ. ಅವಳು ಬಿಟ್ರೆ ನಮಗೆ ಯಾರು ಇಲ್ಲ ಸರ್. ನಾನು ಪಾಪಿ ಸರ್, ಪಾಪಿ. ನನ್ನ ಮಗಳ ಸಾವು ನಾನೇ ಕಾರಣ ಆಗ್ಬಿಟ್ಟೆ. ಸ್ಕೂಲಿಗೆ ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನೋ ಅರ್ಜೆಂಟ್ ಕೆಲಸ ಅಂತ ನನ್ನ ಹೆಂಡತಿನ ಕಳಿಸ್ಕೊಟ್ಟು ನನ್ನ ಮಗಳ ಸಾವು ಕಾರಣ. ಪಾಪಿ ಸಾರ್, ಪಾಪಿ 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 ಸರ್. ನಾನು ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಸಾವು ಯಾರ ಮನೇನೂ ಬಿಟ್ಟಿಲ್ಲ. ಆಗಿದ್ದ ಅನಾಹುತ ಮರೆತು ಮುಂದೆ ಆಗೋ ಕಾರ್ಯದ ಕಡೆ ಗಮನ ಹರಿಸಿ ನಿಮ್ಮ ಪತ್ನಿ ಆರೋಗ್ಯ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬರ್ತೀವಿ. ನೆನ್ನೆಯಿಂದ ಏನು ತಿಂದಿಲ್ವಲ್ಲಮ್ಮ, ಸ್ವಲ್ಪನಾದ್ರೂ ತಿನ್ನಿ. ನಾನು ಹೇಗಪ್ಪ ಊಟ ಮಾಡ್ಲಿ? ನನ್ನ ಮಗನ್ ಸಾವಿನ ನೋವೇ ನನಗೆ ಹೊಟ್ಟೆ ತುಂಬೋಗಿದೆ. ಇಷ್ಟು ದಿವಸ ನಾನು ಬದುಕಿದ್ದೆ ಅವನಿಗೋಸ್ಕರ. ಅವನೇ ಹೋದ್ಮೇಲೆ ನನ್ನ ಬದುಕಿ ಏನ್ ಪ್ರಯೋಜನ?
ಕನಸುಗಳೇ ಸತ್ತ ಮೇಲೆ ಮನುಷ್ಯ ಇದ್ದು ಸತ್ತಂಗೆ. ಈ ಜೀವ ಉಸಿರಾಡ್ತಿದ್ದಿದ್ದೆ ನನ್ನ ಮಗ ಕರೀತಿರೋ ಸರ್ರು ಅನ್ನೋಂತ ಒಂದೇ ಒಂದು ಶಬ್ದದಿಂದ. ಈಗ ಶಬ್ದನೇ ಇಲ್ಲ ಅಂದ್ಮೇಲೆ ನನ್ನ ಉಸಿರು ನಿಂತೋಗ್ಬಿಡುತ್ತೆ. ಮಗನೇ ಮಗನೇ. ಅಪ್ಪ ಇನ್ನು ಬರೋದೇ ಇಲ್ವಾ? ನನಗಪ್ಪ ಬೇಕು ಅಕ್ಕ. ಸಮಾಧಾನ ಮಾಡ್ಕೊಳಮ್ಮ. ಸಮಾಧಾನ ಮಾಡ್ಕೊಳಮ್ಮ. ಅಂಕಲ್, ಅಕ್ಕನ ಮದ್ವೆ ಮಾಡೋರು ಯಾರು ಅಂಕಲ್? ನಾನು ಓದ್ಸೋರು ಯಾರು ಅಂಕಲ್? ನಮ್ಮಪ್ಪ ಅಷ್ಟೊಂದು ಕೆಟ್ಟವ್ರ? ದೇವ್ರಿಗೆ ನಮ್ಮಪ್ಪ ಅಂದ್ರೆ ಇಷ್ಟನೇ ಇಲ್ವಾ? ಇಲ್ಲಮ್ಮ, ಅವನಿಗೆ ನಿಮ್ಮಪ್ಪನ ಕಂಡ್ರೆ ಇಷ್ಟ. ಅದಕ್ಕೆ ಅವನು ಬೇಗ ಕರ್ಕೊಂಡು ಈ ರಾಕ್ಷಸನ್ನೆಲ್ಲ ಇಲ್ಲಿ ಬಿಟ್ಟೋಗಿದ್ದಾನೆ. ಈಗಿನ ಕಾಲದಲ್ಲಿ ತಂದೆ ತಾಯಿ ಇರೋ ಹೆಣ್ಮಕ್ಳು ಬದುಕದೆ ಕಷ್ಟ. ಅಂಥದ್ರಲ್ಲಿ ಇವ್ರ ಪರಿಸ್ಥಿತಿ ಮುಂದೆ ಹೆಂಗ್ರಪ್ಪ? ಅಕ್ಕ, ಬೆಳಗ್ಗೆ ಹೊತ್ತು ಯಾರು ನಮ್ಮನ್ನ ಎಬ್ಬಿಸ್ತಾರೆ? ಇಷ್ಟು ದಿವಸ ಅಮ್ಮನ್ ಕಳ್ಕೊಂಡಿದ್ವಿ, ಈಗ ಅಪ್ಪನ್ನು ಕಳ್ಕೊಂಡ್ವಿ ಕಡೆ. ಮಂಜು, ನಮ್ಮ ಪಿ ಸಿ ಅವ್ರ ಮನೆಯಲ್ಲಿ ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇದೆಲ್ಲ ಆಗಿರೋದು. ಏನು ಬೇಡ ಬಿಡಿ ಸರ್. ಕಮಲ, ಎದ್ದೇಳು, ಊಟ ಮಾಡು ಕಮಲ. ಪ್ಲೀಸ್ ಕಮಲ, ಊಟ ಮಾಡು. ಎಷ್ಟು ದಿನ ಅಂತ ಉಪವಾಸ ಇರ್ತೀಯ? ಎದ್ದೇಳು ಕಮಲ, ಹಠ ಮಾಡಬೇಡ. ಎದ್ದೇಳು ಕಮಲ. ಬೇಡ, ದುಡ್ದಿದ್ ಸಾಕು ಅಂತ ನನ್ನಷ್ಟು ಹೇಳಿದ್ರು ಕೇಳಿಲ್ವಲ್ರಿ. ಅದೆಷ್ಟು ಜನರ ಶಾಪ ನಮ್ಮ ಮೇಲೆ ಬಿದ್ದಿದೆಯೋ ಏನೋ. ಈಗ ನಮ್ಮ ಮಗನ್ನೇ ನಾವು ಕಳ್ಕೊಂಡ್ಬಿಟ್ವಲ್ರಿ. ಅಯ್ಯೋ ಪಾಪಿ, ನನ್ನ ಮಗಳು ನಾನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಬಿಡಲ್ಲ, ಸುಮ್ನೆ ಬಿಡಲ್ಲ. ನಮ್ಮಂತ ತಂದೆ ತಟ್ಟೆ ತಟ್ಟುತ್ತೆ. ಏನು ಹೊಡೆದ್ಬಿಡ್ತೀರಾ? ನಾವಿರೋದಕ್ಕೆ ಹೊಡೆದ್ಬಿಟ್ರೆ ಮುಗಿಯುತ್ತಾ? ಹೌದು ಸರ್, ನೀವಿರೋದೇ ನಮ್ಮಂತ ಬಡವರಿಗೋಸ್ಕರ. 10 ವರ್ಷ ಆದ್ಮೇಲೆ ಅವ್ರನ್ನ ನಿರಪರಾಧಿ ಅಂತ ಬಿಟ್ಟು ನಮ್ಗೊಂದಿಷ್ಟು ಚಿಲ್ಲರೆ ಕಾಸು ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ತೀರ. ಬಡವರಿಗೆ ನ್ಯಾಯ ಕೊಡ್ಸೋರು ಸರ್ ನೀವು, ನ್ಯಾಯ ಕೊಡ್ಸೋರು.
ಕಾಲವೇ ನಮ್ಮೆಲ್ಲ ಕತೆ ಬರೆಯೋ ಒಡೆಯ ಇಲ್ಲಿ ಮುಂದೇನು ಗೊತ್ತಾದ್ರೆ ಬದುಕೋಕು ಭಯವೇ ಮನಸ್ಸಿಗೆ ಮುಸುಕಾಗಿ ಮನಸಾಕ್ಷಿ ಮರೆತು ಕರ ಮುಗಿಯೋ ದೇವ್ರೂನು ಕಲ್ಲಾದ್ರೆ ಸರಿಯೇ ಎಲ್ಲ ಜೀವಕ್ಕೂ ಬೆಲೆ ಇದೆಯೇ ನೀನೇ ತಿಳಿಸು ದೇವನೇ ನೋವಲ್ಲೇ ಹೊತ್ತದೆ ಹದನೆರಳು ಸುಳಿದಾಡಿದೆ ಕಣ್ಮುಂದೆ ಮರಳಿ ಸಾವಲ್ಲು ನೋವಲ್ಲು ಸಾಗೋದೆ ಬದುಕ ನಾವೀಕ ಇಲ್ಲದ ದೋಣಿ ಸುಳಿ ಸಿಡುಕಿ ಕನಸು ಕರಗಿ ಜಾರಿದೆ ಕಣ್ಣೀರಲಿ ಯಾರಿಟ್ಟ ಸಂಚು ಅರಿಯೇ ಕಣ್ಮುಂದೆ ಮರೆಯಾಗಿದೆ ನೆತ್ತರೂ ಹರಿದು ಯಾರದೋ ತಪ್ಪಿಗೆ ಯಾರಿಗೆ ಶಿಕ್ಷೆ ಋಣಿಯಾಗಿರಲು ಕ್ರೂರಿಯಾಗೋದ್ ಸರಿಯೇ ಹಣೆಯ ಬರಹ ಗೀಚೋದು ದುಡ್ಡಿಲ್ಲ ಕಾಲವೇ ನಮ್ಮೆಲ್ಲ ಕತೆ ಬರೆಯೋ ಒಡೆಯ ಇಲ್ಲಿ ಮುಂದೇನು ಗೊತ್ತಾದ್ರೆ ಬದುಕೋಕು ಭಯವೇ ಮನಸ್ಸಿಗೆ ಮುಸುಕಾಗಿ ಮನಸಾಕ್ಷಿ ಮರೆತು ಕರ ಮುಗಿಯೋ ದೇವ್ರೂನು ಕಲ್ಲಾದ್ರೆ ಸರಿಯೇ ಎಲ್ಲ ಜೀವಕ್ಕೂ ಬೆಲೆ ಇದೆಯೇ ನೀನೇ ತಿಳಿಸು ದೇವನೇ ಅಪ್ಪ ಏನ್ ಮಾಡ್ಲಿ? ಈ ಕಡೆ ಇವ್ರ ಋಣ, ಆ ಕಡೆ ಅವ್ರ ನೋವು. ಇವ್ರ ಋಣ ತೀರ್ಸೋಣ ಅಂದ್ರೆ ಅವ್ರ ಉಸಿರು ತಾಕತ್ತೆ, ಅವ್ರಿಗೆ ನ್ಯಾಯ ಕೊಡ್ಸೋಣ ಅಂದ್ರೆ ಇವ್ರ ಋಣ ಹಾಗೆ ಉಳಿಯುತ್ತೆ. ಏನ್ ಮಾಡ್ಲಿ ನೀವೇ ಹೇಳಿ ಅಪ್ಪ. ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ಅವ್ರ ಶಾಪನೂ ಬೇಡ, ಇವ್ರ ಋಣನೂ ಬೇಡ. ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಅದಕ್ಕೆ ಈ ಕೆಲಸನೇ ಬೇಡ.
ಸಾರಿ ಸರ್. ಯಾಕ್ರಿ? ಸಾರಿ ಸರ್, ನಿಮ್ಮ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಹೇ ಇರ್ಲಿ ಬಿಡಿ. ಸರ್, ಇದು ನನ್ನ ಕೊನೆಯ ಸಲ್ಯೂಟ್ ಸರ್. ಏನ್ ಮಾಡ್ತಾ ಇದ್ಯಾ? ಏನೋ ಮಾಡ್ತಾ ಇದ್ಯಾ? ಹುಡುಗನ್ನು ಹತ್ರ ಬಂದ್ರೆ ಶೂಟ್ ಮಾಡ್ತೀನಿ ಸರ್. ಶೂಟ್ ಮಾಡ್ತೀಯಾ? ಮಾಡ. ನಾನು ಮಗನೇ ಶೂಟ್ ಮಾಡ್ತೀಯಾ? ಮಾಡು. ಬೇಡ ಬೇಡ ಸರ್, ಆಟ ಆಡ್ಬೇಡ. ಗನ್ ಕೊಟ್ಬಿಡು. ಹತ್ರ ಬಂದ್ರೆ ಶೂಟ್ ಮಾಡ್ತೀನಿ ಸರ್. ಬರಬೇಡಿ. ಬೇಡ ಮಗ, ಹತ್ರ ಬರಬೇಡಿ. ಮಗ ಕೊಟ್ಬಿಡು ಸರ್. ಕೊಟ್ಬಿಡು. ಬೇಡ ಸರ್, ಕೊಟ್ಬಿಡು. ಮಗ ಗನ್ ಕೊಡು. ಹುಡುಗಾಟ ಆಡ್ಬೇಡ, ಗನ್ ಕೊಟ್ಬಿಡು. ನೋಡಿ, ಗನ್ ಕೊಟ್ಬಿಡಿ. ಇದು ಒಳ್ಳೇದಲ್ಲ. ಮಗ ಗನ್ ಕೊಡು. ಕೊಟ್ಬಿಡು. ನಿನ್ನೆಯಿಂದ ಇಲ್ಲಿವರೆಗೂ ನಾನು ಬರೀ 4 ಜನರನ್ನ ಸಾಯಿಸಿದ್ದೀನಿ ಅನ್ನೋ ಬೇಜಾರಿತ್ತು. ಆದ್ರೆ ನಾನು ಬರೀ 4 ಜನರನ್ನ ಸಾಯಿಸಿಲ್ಲ, ಎಷ್ಟೋ ಜನರ ಕನಸುಗಳನ್ನ ಸಾಯಿಸಿದ್ದೀನಿ, ಎಷ್ಟೋ ಜೀವಕ್ಕೆ ನೋವು ಕೊಟ್ಟಿದ್ದೀನಿ. ಎಲ್ಲರೂ ಅವ್ರ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿದ್ರೆ ಇವತ್ತು ಈ ಘಟನೆ ನಡೀತಿರ್ಲಿಲ್ಲ. ಮೊದಲು ನಾನು ಕುಡಿದ್ಬಿಟ್ಟು ಗಾಡಿ ಡ್ರೈವ್ ಮಾಡಬಾರ್ದಿತ್ತು. ನನ್ನ ಜವಾಬ್ದಾರಿನ ನಾನು ಮರ್ತೆ. ನೈಟಲ್ಲಿ ಟ್ರಾಫಿಕ್ ಪೊಲೀಸರು ಗಾಡಿ ಹಿಡಿಬೋದಿತ್ತು, ಆದ್ರೆ ಟಾರ್ಗೆಟ್ ರೀಚ್ ಆಗಿದೆ ಅನ್ನೋ ಒಂದ್ ಕಾರಣಕ್ಕೆ ಅವ್ರ ಜವಾಬ್ದಾರಿನ ಅವರು ಮರ್ತರು. ಬೆಳಿಗ್ಗೆನು ಪೊಲೀಸರು ಗಾಡಿ ಹಿಡಿಬೋದಿತ್ತು, ದುಡ್ಡಿನ ಆಸೆಗೆ ಅವ್ರ ಜವಾಬ್ದಾರಿನ ಅವರು ಮರ್ತರು. ಇವಾಗ ನಮ್ಮ ತಂದೆನು ಮಗನ ಮೇಲಿನ ಪ್ರೀತಿಯಿಂದ ಅವ್ರ ಜವಾಬ್ದಾರಿನ ಅವರು ಮರೆತು ನನ್ನ ಹೊರಗಡೆ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಈ ಭೂಮಿ ಮೇಲೆ ಬದುಕೋ ಒಂದು ಅರ್ಹತೆ ಆಗ್ಲಿ ಅಥವಾ ಯೋಗ್ಯತೆ ಆಗ್ಲಿ ನನಗಿಲ್ಲ. ಇಡೀ ಜಗತ್ತಲ್ಲಿರೋ ಎಲ್ಲ ಡ್ರೈವರ್ಗಳಿಗೂ ನನ್ನ ಸಾವು ಒಂದು ಪಾಠ ಆಗ್ಬೇಕು. ಏ ಶಂಕರ್, ಕಾಲವೇ ನಮ್ಮೆಲ್ಲ ಕತೆ ಬರೆಯೋ ಒಡೆಯ, ಇಲ್ಲಿ ಮುಂದೇನು ಗೊತ್ತಾದ್ರೆ ಬದುಕೋಕು ಭಯವೇ. ಮನಸ್ಸಿಗೆ ಮುಸುಕಾಗಿ ಮನಸಾಕ್ಷಿ ಮರೆತು ಕರ ಮುಗಿಯೋ ದೇವ್ರೂನು ಕಲ್ಲಾದ್ರೆ ಸರಿಯೇ. ಎಲ್ಲ ಜೀವಕ್ಕೂ ಬೆಲೆ ಇದೆಯೇ ನೀನೇ ತಿಳಿಸು ದೇವನೇ. ಜಗತ್ತಿನಲ್ಲಿರುವ ಎಲ್ಲ ವಾಹನ ಚಾಲಕರು ದೇವರ ಸಮಾನರು. ಏಕೆಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಲ್ಲರನ್ನೂ ಮತ್ತು ಎಲ್ಲವನ್ನು ಸುರಕ್ಷಿತವಾಗಿ ತಲುಪಿಸುತ್ತೀರಿ. ದೇವರ ಸಮಾನರಾದ ನೀವು ತಪ್ಪು ಮಾಡೋದು ಸರಿಯಲ್ಲ. ದಯವಿಟ್ಟು ಕುಡಿದು ವಾಹನ ಚಲಾಯಿಸಬೇಡಿ. ಇಂತಿ ನಿಮ್ಮ ಪ್ರೀತಿಯ SR ಪಾಟೀಲ್. ಕಾಲವೇ ನಮ್ಮೆಲ್ಲ ಕತೆ ಬರೆಯೋ ಒಡೆಯ, ಇಲ್ಲಿ ಮುಂದೇನು ಗೊತ್ತಾದ್ರೆ ಬದುಕೋಕು ಭಯವೇ. ಮನಸ್ಸಿಗೆ ಮುಸುಕಾಗಿ ಮನಸಾಕ್ಷಿ ಮರೆತು ಕರ ಮುಗಿಯೋ ದೇವ್ರೂನು ಕಲ್ಲಾದ್ರೆ ಸರಿಯೇ. ಎಲ್ಲ ಜೀವಕ್ಕೂ ಬೆಲೆ ಇದೆಯೇ ನೀನೇ ತಿಳಿಸು ದೇವನೇ.
ಸಾವಲ್ಲೇ ಹೊತ್ತದೆ ಹದನೆರಳು ಸುಳಿದಾಡಿದೆ ಕಣ್ಮುಂದೆ ಮರಳಿ ಸಾವಲ್ಲು ನೋವಲ್ಲು ಸಾಗೋದೆ ಬದುಕ ನಾವೀಕ ಇಲ್ಲಾದ ದೋಣಿ ಸುಳಿ ಸಿಡುಕಿ ಕನಸು ಕರಗಿ ಜಾರಿದೆ ಕಣ್ಣೀರಲಿ ಯಾರಿಟ್ಟ ಸಂಚು ಅರಿಯೇ ಕಣ್ಮುಂದೆ ಮರೆಯಾಗಿದೆ ನೆತ್ತರೂ ಹರಿದು ಯಾರದೋ ತಪ್ಪಿಗೆ ಯಾರಿಗೆ ಶಿಕ್ಷೆ ಋಣಿಯಾಗಿರಲು ಕ್ರೂರಿಯಾಗೋದ್ ಸರಿಯೇ ಹಣೆಯ ಬರಹ ಗೀಚೋದು ದುಡ್ಡಿಲ್ಲ ಕಾಲವೇ ನಮ್ಮೆಲ್ಲ ಕತೆ ಬರೆಯೋ ಉಡಯ ಇಲ್ಲಿ ಮುಂದೇನು ಗೊತ್ತಾದ್ರೆ ಬದುಕೋಕು ಭಯವೇ ಮನಸ್ಸಿಗೆ ಮುಸುಕಾಗಿ ಮನಸಾಕ್ಷಿ ಮರೆತು ಕರ ಮುಗಿಯೋ ದೇವ್ರೂನು ಕಲ್ಲಾದ್ರೆ ಸರಿಯೇ ಎಲ್ಲ ಜೀವಕ್ಕೂ ಬೆಲೆ ಇದೆಯೇ ನೀನೇ ತಿಳಿಸು ದೇವನೇ